और तंत्रों की वचनों से हरिनाम में सभी शक्तियों को विद्यमानता प्रतिपादित होते हैं। कर्म ज्ञान योग आदि के साधन में देश काल और पात्र आदि के विचार या नियम प्रबल होते हैं। ಸೊ ಈ ತರ ಬೇರೆ ತರ ಇದೆಲ್ಲ ನೋಡಿದ್ರೆ ಏನು ದೇಶ ಕಾಲ ನಿಯಮ ಇದನ್ನ ಕರ್ಮದಾಗಲಾಗಿರ್ಲಿ ಜ್ಞಾನದಲ್ಲಾಗಿರ್ಲಿ ಯೋಗದಲ್ಲಾಗಿರ್ಲಿ ಇದೆಲ್ಲ ಏನು ದೇಶ ಕಾಲ ನಿಯಮ ಎಲ್ಲಾನು ನೋಡ್ಬೇಕಾಗುತ್ತೆ. ಆದ್ರೆ ಭಗವಂತ ನಮ್ಗೆ ಆತರ ಏನು ನೋಡೋ ಅವಶ್ಯಕತೆ ಇಲ್ಲ. ನಾ ದೇಶ ನಿಯಮಸ್ತಸ್ಮಿನ್ ನಾ ಕಾಲ ನಿಯಮಸ್ತತ ನಾ ಉಚ್ಚಿಷ್ಟೇದು ನಿಶ್ಚಯಿಸ್ತು ಹರೇರ್ ನಾಮ್ನ ಲುಬ್ಧಕ ನಾ ದೇಶ ನಿಯಮಸ್ತಿಸ್ತೀವಿ ನಾ ಕಾಲ ನಿಯಮಸ್ತತ. ನಾವ್ ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಸ್ಥಳನು ಪವಿತ್ರವಾಗಿರ್ಬೇಕು. ಸ್ಥಳ ಪವಿತ್ರ ಆಗಿಲ್ಲ ಅಂದ್ರೆ ಅದ್ ಮಾಡಿರೋ ಕೆಲಸ ವರ್ಕೌಟ್ ಆಗಲ್ಲ, ಫಲ ಸಿಗಲ್ಲ. ಆದ್ರೆ ಭಗವಂತನ ನಾಮ ಆತರ ಅಲ್ಲ. ಅದು ಆ ಜಾಗ ಹೆಂಗಾದ್ರೂ ಇರ್ಲಿ ಏನ್ ಮಾಡುತ್ತೆ ಉದ್ಧಾರ ಮಾಡ್ಬಿಡುತ್ತೆ. ಸೊ ಅವ್ರು ಯಾರು ಜಪ ತಗೊಂತ ಇದಾರೋ ಅವ್ರು ಮಾತ್ರನೆಲ್ಲ ಆ ಜಾಗ ಎಲ್ಲಿ ಭಗವಂತನ ನಾಮ ತಗೊಂತಾರೋ ಆ ಜಾಗ ಕೂಡ ಉದ್ಧಾರ ಆಗ್ಬಿಡುತ್ತೆ. परंतु आपने अपने नामों को स्मरण और कीर्तन आदि में देश काल और पात्र आदि को कोई नियम नहीं रखा। यह हमारे प्रति आपको अपार कृपा का उदाहरण है। इतना होने पर भी हमारा यह अत्यंत दुर्भाग्य है कि आपके ऐसे परम उदार नामों को प्रति तनिक भी अनुराग नहीं हो पाया। ಅದರಿಂದ ಏನು ಸೊ ಆ ತರ ನಾಮ ಬಗ್ಗೆ ನಮಗಿಂದು ತನಿಕ ಕೂಡ ಏನಾಗ್ತಾ ಇಲ್ಲ, ಶ್ರದ್ಧೆ ಬರ್ತಾ ಇಲ್ಲ. ಇದು ನಮ್ಮೇನು ಇದು ನಮ್ ದುರ್ಭಾಗ್ಯ ಇದು. ದುರ್ಭಾಗ್ಯ ಇದು. ಸೊ ಏನಾಗುತ್ತೆ ಜಪ ಮಾಡ್ತಾ ಇರ್ತೀರಿ ಮತ್ತೆ ಅದ್ರ ಜೊತೆ ಬೇರೆ ಕೆಲಸ ನಡೀತಾ ಇರುತ್ತೆ. ಅದು ಬಂದು ಏನು ಅದು ನಾಮ ಅಪರಾಧ ಆಗುತ್ತೆ. ಯಾಕೆ ಸೊ ಏನು ಸ್ವಯಂ ನಾಮ ರೂಪದಲ್ಲಿ ಭಗವಂತ ನಮ್ಮ ಹತ್ರ ಬಂದಿದ್ದಾರೆ. ಅವಾಗ ನಾವು ಎಷ್ಟು ಆದರ ಸಹಿತವಾಗಿ ಆ ಭಗವಂತನ ತಗೊಬೇಕು. ಸೊ ಇವತ್ತು ಲೋಕನಾಥ್ ದಾಸ್ ಗೋಸ್ವಾಮಿ ಅವ್ರ ತಿರೋಬೋದಿತಿ. ಲೋಕನಾಥ್ ದಾಸ್ ಗೋಸ್ವಾಮಿ ಮತ್ತೆ ನರೋತ್ತಮ್ ದಾಸ್ ಠಾಕೂರ್ ಏನ್ ಮಾಡ್ತಾ ಇರ್ತಾರೆ, ಅವರಿಬ್ರು ಜಪ ಮಾಡ್ತಾ ಇರ್ತಾರೆ. ಜಪ ಮಾಡ್ತಾ ಇರ್ತಾರೆ ಅವರಿಬ್ರುನು. ಅವಾಗ ಏನಾಗುತ್ತೆ ಅವ್ರು ಬಂದು ಸೊ ವ್ಯವಸಾಯ ಮಾಡೋರು ಅಲ್ಲಿ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ನಮ್ಗೆ ತುಂಬಾ ದಾಹ ಆಗ್ತಾ ಇದೆ ನೀರ್ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಲೋಕನಾಥ್ ದಾಸ್ ಗೋಸ್ವಾಮಿ ಜಪ ಮಾಡ್ತಾ ಇದಾರೆ. ಅವ್ರು ಬಂದು ಇಲ್ಲಿಲ್ಲ, ಅವರು ಸೊ ಚಿದ್ದಾಮದಲ್ಲಿದ್ದಾರೆ, ಶರೀರ ಮಾತ್ರನೇ ಇಲ್ಲಿದೆ. ಆದ್ರೆ ಏನು ಅವರು ಲೀಲೆದಲ್ಲಿ ಒಟ್ಟೋಗ್ಬಿಟ್ಟಿದ್ದಾರೆ. ಆದ್ರೆ ಸೊ ಎಷ್ಟೇ ಮಾತಾಡ್ತಿದ್ರು ಲೋಕನಾಥ್ ದಾಸ್ ಗೋಸ್ವಾಮಿ ಯಾರು ಕೂಡ ತಿರುಗು ಕೂಡ ನೋಡ್ತಾ ಇಲ್ಲ. ಅವಾಗ ಏನಾಯ್ತು ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾರು ಇರ್ತಾರೆ, ನರೋತ್ತಮ್ ದಾಸ್ ಠಾಕೂರ್ ಇರ್ತಾರೆ. ಅವಾಗ ನರೋತ್ತಮ್ ದಾಸ್ ಠಾಕೂರ್ನ ಸೊ ನೀರ್ ಕೇಳುವಾಗ ನರೋತ್ತಮ್ ದಾಸ್ ಠಾಕೂರ್ ಏನ್ ಮಾಡ್ತಾರೆ, ಅವ್ರಿಗೋಗಿ ಜಪ ಎಲ್ಲ ಬಿಟ್ಬಿಟ್ಟು ನೀರ್ ಕೊಡ್ತಾರೆ. ಅವಾಗ ಲೋಕನಾಥ್ ದಾಸ್ ಗೋಸ್ವಾಮಿ ಅವ್ರ ಅಂತರ್ದಶದಲ್ಲೇ ಗೊತ್ತಾಗ್ಬಿಡುತ್ತೆ ಏನ್ ನಡೀತಾ ಇದೆ ಅಂತ. ಅವಾಗ ಏನಾಗುತ್ತೆ ಸೊ ನರೋತ್ತಮ್ ದಾಸ್ ಠಾಕೂರ್ನ ಏನ್ ಮಾಡ್ತಾರೆ, ನೀನ್ ಭಜನೆ ಮಾಡಕ್ಕೆ ಲಾಯಕ್ಕಿಲ್ಲ, ನೀನ್ ಹೋಗು ಅಂತ ಕಳ್ಸ್ಬಿಡ್ತಾರೆ. ಯಾಕೆ ಸ್ವಯಂ ರಾಧಾಕೃಷ್ಣ ಸೇವೆ ಮಾಡ್ತಾ ಇದೀಯಾ ಅಂದ್ರೆ ನಾಮರೂಪದಲ್ಲಿ. ಹರೇ ಕೃಷ್ಣ ಅನ್ನೋದೇನು ಸೊ ಭಗವಂತನ ನಾಮರೂಪದಲ್ಲಿ ನಿಮ್ಮಂತ ಬಂದಿದ್ದಾರೆ. ಅವಾಗ ಆದರ ಮಾಡ್ಬೇಕು ಅವ್ರನ್ನ. ಆದ್ರೆ ಏನು ಆತರ ನಾವ್ ಆದರಣೆ ಮಾಡಲ್ಲ ಭಗವಂತನ ನಾಮಕ್ಕೆ. ಅದರಿಂದ ಏನಾಗುತ್ತೆ ಅಪರಾಧ ಆಗುತ್ತೆ. ಅದು ಇಲ್ದಿರ ತುಂಬಾ ಜನ್ಮಗಳಿಂದ ನಾವು ಅಪರಾಧ ಬರ್ತಾನೆ ಇದೆ. ತದಸ್ಮ ಸಾರಂ ಹೃದಯಂ ಪತೇತಂ ಯದ್ ಗೃಹ್ಯಮಾನೇ ಹರಿನಾಮ ಧ್ಯೇಯೈ ನ ವಿಕ್ರೇತೋ ಯದಾ ವಿಕಾರೋ ನೇತ್ರೇ ಗಲಂ ಜಾತ್ರ ರುಹೇಶು ಹರ್ಷ. ಸೊ ನಮ್ ಯಾರು ಭಗವಂತನ ನಾಮ ತಗೊಂಡ್ಮೇಲೆನು ಕಣ್ಣಲ್ಲಿ ನೀರ್ ಬರಲ್ಲ ಅವ್ರು ಹಂಗಾದ್ರೆ ಅರ್ಥ ಮಾಡ್ಕೊಬೇಕು ಏನಂತಂದ್ರೆ ಅವ್ರು ತುಂಬಾ ಬಂದು ಏನ್ ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ. ಅದರಿಂದ ಅವ್ರ ಹೃದಯ ಅಲ್ಲ, ಅದ್ರ ಹೃದಯ ಬಂತು ಕಲ್ಲು ಅಂತ. नीचे नाम अपराध के विषय में संक्षेप में कुछ बतला जा रहा है. ಮತ್ತೆ ಆ ನಾಮ ಅಪರಾಧ ಏನೇನು, भगवत विमुख जीव माया रचित जड़ जगत में नाना प्रकार के विषयों की आसक्तियों में बांधे हुए हैं. वे कभी भी भगवान के प्रति उन्मुख होने का चेष्टा नहीं करते. ಸೊ ಭಗವಂತ ಜೀವಿ ಏನಾಗ್ದ ಇಲ್ಲಿ ಭಗವಂತನಿಗೆ ವಿಮುಖ ಆಗ್ಬಿಟ್ಟು ಅಂದ್ರೆ ಭಗವಂತನಿಗೆ ಆಪೋಸಿಟ್ ಆಗಿ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದ, ಈ ಜೀವಿ ಬಂದು ಈ ಮಾಯಾ ರಚಿತವಾಗಿರೋ ಜಡ ಜಗತ್ತದಲ್ಲಿ ನಾನಾ ಪ್ರಕಾರ ವಿಷಯ ಆಸಕ್ತಿದಲ್ಲಿ ಬಂಧನಾಗಿದ್ದಾನೆ. ನಾನಾ ಪ್ರಕಾರ ವಿಷಯ ಆಸಕ್ತಿದಲ್ಲಿ ಏನಾಗಿದ್ದಾನೆ, ಬಂಧ ಆಗಿದ್ದಾನೆ. वे कभी भी भगवान का प्रति उन्मुख होने का चेष्टा नहीं करते हैं. ಅವ್ರು ಯಾವಾಗ್ಲೂನು ಏನು ಭಗವಂತನ ಕಡೆ ತಿರುಗಿ ನೋಡಕ್ಕೆ ಚೇಷ್ಟನೆ ಮಾಡಲ್ಲ. ಆದ್ರೆ ಚೇಷ್ಟೆ ಮಾಡಿದ್ರೇನು ಯಾವ ತರ ಮಾಡ್ತಾರೆ, ಇವಾಗ ಎಕ್ಸಾಂಪಲ್ ಭಗವಂತನ ನಾಮ ಚೇಷ್ಟೆ ತಗೊಳಕ್ಕೂ ಚೇಷ್ಟೆ ಮಾಡ್ತಾರೆ. ಆದ್ರೆ ಯಾವ ತರ ಮಾಡ್ತಾರೆ,
ನನಗ್ ದುಡ್ಡು ಬೇಕು, ನನಗ್ ಕೆಲ್ಸ ಆಗ್ಬೇಕು, ನನ್ಗೆ ಆ ಕೆಲ್ಸ ಆಗ್ಬೇಕು, ನನ್ ಮಕ್ಳು ಬೇಕು. ಸೊ ಇದ್ರಕ್ಕೋಸ್ಕರ ಭಗವಂತನ ಪೂಜೆ ಮಾಡ್ತಾರೆ. ಸೊ ಅದು ಆಕ್ಚುಲಿ ಭಕ್ತಿ ಆಗಲ್ಲ. ಅದು ನಿಜವಾಗ್ಲೂ ಭಗವಂತನ ನಾಮ ತಗೊಳೋ ತರ ಆಗಲ್ಲ. ಅವ್ರಿಗೆ ಯಾವಾಗ್ಲೂನು ಸಂಬಂಧ ಜ್ಞಾನ ಉದಿತ ಆಗಲ್ಲ. इंतवರಿಗೆ ಬಂದು वे सब समय दुःखजनक कर्म और ज्ञान आदि साधन में ही तत्पर रहता है. ಸೊ ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ? ಭಗವಂತನ ನಾಮ ಅಟ್‌ಲೀಸ್ಟ್ ತಗೊಂಡ್ರುನು ದೇವತೆಗಳ ಪೂಜೆ ಮಾಡಿದ್ರೇನೆ ಏನ್ ಮಾಡ್ತಾರೆ ಅವ್ರು ಬಂದು ಭಗವಂತನಿಗೆ ವಿಮುಖ ಆಗಿ ಯಾವಾಗ್ಲೂ ಈ ಸಂಸಾರದಲ್ಲಿರೋ ವಾಸನೆಗಳನ್ನ ಅಂದ್ರೆ ಈ ಸಂಸಾರದಲ್ಲಿರೋ ಭೌತಿಕ ಆಸೆಗಳನ್ನೇ ಕೇಳ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ? ಅದರಿಂದ ಯಾವಾಗ್ಲೂ ಶಾಂತಿ ಪ್ರಾಪ್ತಿ ಆಗಲ್ಲ. ಸೊ ಭಕ್ತಿ ಬಿಟ್ಬಿಟ್ಟು ಇನ್ನೇನಾದ್ರೂ ಬೇಡ್ಲಿ, ಇನ್ನೇನಾದ್ರೂ ಕೇಳ್ಕೊಂಡ್ಲಿ, ಯಾವಾಗ್ಲೂ ಅದು ಶಾಂತಿ ಕೊಡಲ್ಲ. ಏಕಮಾತ್ರ ಭಕ್ತಿ ಮಾತ್ರನೇ ಶಾಂತಿ ಕೊಡೋದು. ಅದಕ್ಕೆ ಹೇಳ್ತಾರಲ್ವ, ಭುಕ್ತಿ ಮುಕ್ತಿ ಸಿದ್ಧಿ ಸಕಲ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲ ಅಶಾಂತ. ಸೊ ಏನು ಭುಕ್ತಿ ಕೆಲವರಾಗಿರ್ಲಿ, ಮುಕ್ತಿ ಕೆಲವರಾಗಿರ್ಲಿ, ಸಿದ್ಧಿ ಕೆಲವರಾಗಿರ್ಲಿ, ಇವ್ರು ಯಾವಾಗ್ಲೂ ಶಾಂತವಾಗಿ ಇರಲ್ಲ. ಇರಕ್ ಸಾಧ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ಅಷ್ಟವರೆಗೂ ಅಪೂರ್ಣ ಪುರುಷೋತ್ತಮ ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ. ಸೊ ಆತರ ಭಗವಂತನ ಶಾಂತವಾಗಿರೋ ಯಾವಾಗ್ಲೂ ಭಗವಂತನ ಏನು ಯಾವಾಗ ಎಷ್ಟವರೆಗೂ ನಾವು ಬಂದು ಏನು ಆ ಆಶ್ರತೆ ತಗೊನಲ್ವೋ, ಆ ಭಗವಂತನ ಪಾದ ಪದ್ಮನ ಎಷ್ಟವರೆಗೂ ನಾವು ಆಶ್ರಯ ತಗೊನಲ್ವೋ ಅಷ್ಟವರೆಗೂ ಏನಾಗಲ್ಲ, ಶಾಂತಿ ಪ್ರಾಪ್ತಿ ಆಗಲ್ಲ. ಯಾಕೆ? ಭಗವಂತ ಸೊ ನಾವು ನಮ್ಗೆ ಆನಂದ ಬೇಕಂದ್ರೆ ಆನಂದ ಪುರುಷನ ಹತ್ರನೇ ಹೋಗ್ಬೇಕು, ಸಂಬಂಧ ಇರ್ಬೇಕು. ಆವಾಗ್ಲೇ ನಾವು ಬಂದು ಏನಾಗುತ್ತೆ? ಆನಂದ ಆ ಆನಂದ ಪಡೆಯಕ್ಕಾಗುತ್ತೆ. ಆದ್ರೆ ನಾವು ಬಂದು ಆ ಆನಂದ ಪುರುಷನ ನಾವು ಆಶ್ರಯ ತಗೊಂಡಿರ ಈ ಭೌತಿಕ ಸಂಸಾರನ ಆಶ್ರಯ ತಗೊಂಡ್ರೆ ಏನಾಗುತ್ತೆ? ಭೌತಿಕ ಸಂಸಾರ ಅನ್ನೋದು ದುಃಖನೇ ಇರೋದು. ಅವಾಗದಿಂದ ನಮ್ಗೇನ್ ಸಿಗೋದು? ದುಃಖನೇ ಸಿಗುತ್ತೆ. ಆದ್ರೆ ಭಗವಂತನ ಆಶ್ರಯ ಯಾವಾಗ ತಗೊಂತಾರೋ ರಸವೈ ಸಹ ರಸಹಿ ವಾಯಂ ಲಬ್ಧ್ವಾನಂದ ಭವತಿ. ಭಗವಂತ ಆನಂದ ಪುರುಷ, ಎಲ್ಲ ರಸ ಅಖಿಲ ರಸಾಮೃತ ಮೂರ್ತಿ. ಆ ಭಗವಂತನ ಯಾವಾಗ ಆಶ್ರಯ ಪಡ್ಕೊಂತಿರೋ ಆವಾಗ ಮಾತ್ರನೇ ನಮ್ ಹೃದಯ ಬಂದು ಏನಾಗುತ್ತೆ? ಪ್ರಸನ್ನವಾಗಿರತ್ತು. ಸೊ ಎಕ್ಸಾಂಪಲ್ ಸ್ವಾಮಿ ಮಹಾರಾಜ್ ಕೊಡ್ತಾರಲ್ವ ಎಕ್ಸಾಂಪಲ್. ಒಂದು ಮೀನನ್ನ ಏನ್ ಮಾತ್ರ ನೀರಿನಿಂದ ತೆಗೆದ್ಬಿಟ್ಟು ನಾವ್ ಎಷ್ಟೇ ಫೆಸಿಲಿಟಿ ಕೊಡ್ಲಿ, AC ರೂಮ್ ಕೊಡ್ಬೋದು, ಟಿವಿ ಕೊಡ್ಬೋದು, ಎಲ್ಲಾ ಫೆಸಿಲಿಟಿ ತುಂಬಾ ಅದಕ್ಕೆ ಇಷ್ಟವಾದ ಆಹಾರ ಎಲ್ಲ ಮುಂದೆ ಇಕ್ಕಿರ್ಬೋದು ಕೂಡ. ಆದ್ರೂನು ಅದು ಇರಕ್ ಆಗಲ್ಲ ಅವ್ರ ಕೈಯಲ್ಲಿ. ಯಾಕೆ? ಅದಕ್ಕೆ ನೀರೇ ಬೇಕು. ಅದೇ ತರನೇ ಜೀವಿನೂ ಅದೇ ತರನೇ. ನೀವ್ ಎಷ್ಟೇ ಕೃಷ್ಣನ ಬಿಟ್ಬಿಟ್ಟು ಇನ್ನೆಷ್ಟೇ ಕೊಡ್ಲಿ, ಸಂತೋಷ ಕೊಡ್ಲಿ, ಈ ಭೌತಿಕ ಯಾವಾಗ್ಲೂ ಆತ್ಮನ ಸಂತೃಪ್ತಿ ಆಗಲ್ಲ. ಯಾವಾಗ ಆತ್ಮ ಸಂತೃಪ್ತಿ ಆಗುತ್ತೋ ಆವಾಗ್ಲೇ ಜೀವಿ ನಿಜವಾಗ್ಲೂ ಸಂತೋಷ ಪಡೆಯಕ್ಕಾಗೋದು. ಎಷ್ಟವರೆಗೂ ಆತ್ಮ ಸಂತೃಪ್ತಿ ಆಗಲ್ಲೋ ಅಷ್ಟವರೆಗೂ ಏನೋ ಒಂದ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ನಾವ್ ಅನ್ಕೊಬೋದು ಸ್ವಲ್ಪ ದುಡ್ಡು ಬಂದ್ರೆ ನಾವ್ ಬಂದಷ್ಟು ಸಂತೋಷವಾಗಿರ್ಬೋದು ಅಂತ. ಅವಾಗೇನಾಗುತ್ತೆ? ನಾವ್ ಭೂಮಿ ಎಲ್ಲ ಬರ್ದ್ ಕೊಟ್ರೇನು ಹೇಳ್ತಾರಲ್ವಾ, ನನ್ ಚಂದ್ರನ್ಗೆ ಸಹ ಚಂದ್ರದಲ್ಲಿರೋ ಆಸ್ತಿ ಎಲ್ಲ ಯಾವಾಗ ಬರ್ಕೊಡ್ತೀಯ ಅಂತ ಹೇಳ್ತಾರೆ. ಯಾವಾಗ್ಲೂ ಬಂದು ಆತ್ಮ ಸಂತೃಪ್ತಿ ಆಗಲ್ಲ. ಆತ್ಮ ಈ ಭೌತಿಕ ವಿಷಯದಲ್ಲಿ ಯಾವಾಗ್ಲೂ ಸಂತೃಪ್ತಿ ಅನ್ನೋದೇ ಆಗಲ್ಲ ಜೀವಿ ಬಂದು. ಭಗವಂತನ್ ಯಾವಾಗ ಆಶ್ರಯ ಪಡಿತಾರೋ ಆವಾಗ ಮಾತ್ರನೇ ಸಂತೃಪ್ತಿ. ಆವಾಗ ಮಾತ್ರನೇ ಶಾಂತಿ ಪ್ರಾಪ್ತಿ ಆಗೋದು. ಅದ್ರಾಗೆ ಯಾರು ಭಕ್ತಿ ನೋಟಾಗ್ರು ಬರೀತಾರೆ ತಾನೆ, ಭಜ ಹೊರೆ ಮನ ಶ್ರೀನಂದ ನಂದನ ಅಭಯ ಚರಣ ಅರವಿಂದರೆ. ಸೊ ಭಗವಂತನ ಪಾದ ಪದ್ಮನ ಚರಣ ಮಾಡ್ಬೇಕು. ಯಾಕೆ? ಅದೆಲ್ಲಾ ಸಂಸಾರದಲ್ಲಿರೋ ಎಲ್ಲಾ ಬೈಗಳು ದೂರ ಮಾಡೋದು ಆ ಭಗವಂತನ ಚರಣ ಬಂದ್ಬಿಟ್ಟು. ಸೊ ಈ ಜೀವನ ಯಾವ ತರ? ಜೀವನದಲ್ಲ ಮಲ ಕಮಲದಲ್ಲ ಜಲ. ಕಮಲದಲ್ಲಿರೋ ನೀರು ತರ ಅದು ಬಿದ್ದೋಗುತ್ತೆ, ಅದ್ರ ಮೇಲೆ ನೀರಲ್ಲ. ಅದೇ ತರನೇ ಜೀವನ ಕೂಡ, ಈ ಜೀವನ ಕೂಡ ಹಂಗೆ ಜಾರ್ಕೊಂಡ್ ಹೋಗ್ತಾ ಇರುತ್ತೆ ಮೃತ್ಯು ಹತ್ರ. ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೇಕು? ಸೊ ಭಗವತ್ ಭಕ್ತಿ ಮಾಡ್ಬೇಕು. ಅದು ಬಿಟ್ಟು ಬೇರೆ ರಸ್ತೆನೇ ಇಲ್ಲ. किंतु इन साधनों में जीवन को नित्य कल्याण कदापि साधन साधित नहीं हो सकता है। ऐसा सोचकर अपार करुणा में श्री कृष्ण ने अपने स्वरूप शक्ति की लादिनी सारोवृत्ति रूप भक्ति का जीवन को हृदय में संचार करने के लिए उन भक्ति प्राप्ति के उपाय स्वरूप अपने नामों को प्रकटित कर रखा है. ಆದ್ರೆ ಇವ್ರೇನ್ ಮಾಡ್ತಾ ಇದ್ರೆ ಜೀವಿಗಳು ಬಂತು ಈ ಕರ್ಮ ಜ್ಞಾನ ಧ್ಯಾನ ಆಶ್ರಯ ಪಡ್ಕೊಂಡು ಈ ಸುತ್ತಾನೆ ಇದಾರೆ. ಆದ್ರೆ ಭಗವಂತ ತುಂಬಾ ಕರುಣಾಮಯ. ಅದರಿಂದ ಭಗವಂತನ್ ಗೊತ್ತು ಇದರಿಂದ ಏನು ಜೀವಿಗೆ ಯಾವಾಗ್ಲೂ ನಿತ್ಯ ಕಲ್ಯಾಣ ಆಗಲ್ಲ ಅಂತ. ನಿತ್ಯ ಕಲ್ಯಾಣ ಅಂದ್ರೆ ಶಾಶ್ವತವಾದ ಕಲ್ಯಾಣ ಇದರಿಂದ ಯಾವಾಗ್ಲೂ ಆಗಲ್ಲ ಅಂತ ಚೆನ್ನಾಗೇ ಗೊತ್ತು ಭಗವಂತನಿಗೆ.
ಯಾಕೆ ಇದೆಲ್ಲ ಮತ್ತೆ 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 ಏನ್ ಮಾಡುತ್ತೆ? ಸಂಸಾರದಲ್ಲಿ ಸಿಕ್ಕಾಕ್ಸುತ್ತೆ ಅಷ್ಟೇ. ಸಂಸಾರದಲ್ಲಿ ಸಿಕ್ಕಾಕ್ಸುತ್ತೆ ಅಷ್ಟೇ. ಈ ಒಂದು ಜ್ಞಾನಿ ಕೂಡ ಅವ್ರು ಮುಕ್ತಿ ಪಡ್ಕೊಂಬೋದು. ಆದ್ರೆ ಮುಕ್ತಿ ಪಡ್ಕೊಂಬದ್ರುನು ಮತ್ತೇನಾಗುತ್ತೆ? ಅದನ್ನು ಶಾಶ್ವತವಾದ ಸಾಧನ ಅಲ್ಲ, ಶಾಶ್ವತವಾದ ಸಾಧ್ಯ ಅಲ್ಲ. ಅಲ್ಲಿಂದನು ಮತ್ತೆ ಕೂಡ ರಿಟರ್ನ್ ಬರ್ಬೇಕಾಗುತ್ತೆ. ಹ್ಮ್. ಅನ್ನರಿವಿಂದಾಕ್ಷ ವಿಮುಕ್ತಿ ಮಾನಿನ ಸ್ವಯಿ ಅಷ್ಟಭಾವದೌಶುದ್ಧ ಬುದ್ಧಯ ಆರುಹ್ಯ ಕೃಚ್ರೇನ ಪರಂಪದಂತತ ಪತಂತಿಯಾದ ಅನಾವೃತ ವಿಸ್ಮಯದಂಗ್ರಯ. ಅನ್ನರಿವಿಂದಾಕ್ಷ ವಿಮುಕ್ತಿ ಮಾನಿನಸ್ ಅವ್ರ ಜ್ಞಾನಿಗಳು ಅವ್ರವ್ರು ಅನ್ಕೊಂತಾರ ಅಷ್ಟೇ ನಾವು ಮುಕ್ತರಾಗ್ಬಿಟ್ಟಿದ್ದೀರಿ ಅಂತ. ವಿಮುಕ್ತಿ ಮಾನಿನಸ್ ಅವ್ರು ಅನ್ಕೊಂತಾರ ಅಷ್ಟೇ ನಾವು ಮುಕ್ತರಾಗ್ಬಿಟ್ಟಿದ್ದೀರಿ ಅಂತ. ಆದ್ರೆ ಅವ್ರು ಕೂಡ ಮುಕ್ತಿ ಆಗ್ಲಿಲ್ಲ, ಮುಕ್ತಿ ಆಗಲ್ಲ. ಅದರಿಂದ ಯಾರು ಈ ಭೌತಿಕ ಸಂಸಾರದಿಂದ ಮಾಯಾದೇವಿ ಅವ್ರು ಮಾಯಾದೇವಿ ರಚಿಸಿದ ಸಂಸಾರದಿಂದ ಭಕ್ತರು ಮಾತ್ರನೇ ರಿಲೀಸ್ ಆಗಕ್ಕಾಗುತ್ತೆ. ಇನ್ಯಾರು ರಿಲೀಸ್ ಆಗಲ್ಲ. ಅದರಿಂದ ಭಗವಂತ ಏನ್ ಮಾಡ್ತಾನೆ? ತುಂಬಾ ಕೃಪೆ ತೋರಿಸಿ ಭಗವಂತ ನಾಮನ ಏನ್ ಮಾಡ್ತಾನೆ? ಪ್ರಕಟಿತ ಮಾಡ್ತಾನೆ. भगवंतन नामನ प्रकटित ಮಾಡ್ತಾನೆ. परंतु उन नामों को सुनकर अथवा उनका जप करके भी नाम अपराध के कारण जीवों को नाम के प्रति अनुराग नहीं होता है. ಆತರ ನಾಮ ಹೇಳ್ತಾ ಇದ್ರೇನು, ಆತರ ನಾಮ ಕೇಳ್ತಾ ಇದ್ರೇನು ಏನು ನಾಮ ಅಪರಾಧದಿಂದ ಆ ಜೀವಿಗಳಿಗೆ ಏನು ನಾಮ ಮೇಲೆ ಶ್ರದ್ಧೆ ಬರ್ತಾ ಇಲ್ಲ. इसलिए श्रद्धालु पुरुषों की श्री गुरुदेव की मुख से हरिनाम प्राप्त करके नाम अपराध से रहित होकर श्रद्धा पूर्वक यथा साध्य जप और नाम संकीर्तन करना चाहिए. ಅದರಿಂದ ಏನು ಶ್ರದ್ಧಾಲು ಪುರುಷ ಗುರುದೇವದಿಂದ ಏನು ಆ ಹರಿನಾಮ ಪಡ್ಕೊಂಡು ಏನು ನಾಮ ಅಪರಾಧದಿಂದ ಮುಕ್ತ ಆಗಿ ಭಗವಂತನ ನಾಮನ ಸಂಕೀರ್ತನ ಮಾಡ್ಬೇಕಾಗುತ್ತೆ. ಇದ್ರ ಮುಂಚೆನಲ್ಲಿ ನಾಮ ಅಪರಾಧ ನಾಮ ಶುದ್ಧ ನಾಮ. ನಾಮ ಅಪರಾಧನಲ್ಲಿ ಏನಿರುತ್ತೆ? ಅನರ್ಥನೂ ಇರುತ್ತೆ, ಅಪರಾಧನೂ ಇರುತ್ತೆ ನಾಮ ಅಪರಾಧದಲ್ಲಿ. ಆದ್ರೆ ನಾಮಾಭಾಸದಲ್ಲಿ ಅಪರಾಧ ಇರಲ್ಲ. ಅಪರಾಧನಿಂದ ಯಾವಾಗ ದೂರ ಆಗ್ತೀರೋ ಆವಾಗ್ಲೇ ನಾಮಾಭಾಸದಲ್ಲಿ ಪ್ರವೇಶ ಆಗೋದು. ಅಜಾಮಿಲ ಯಾಕೆ ಉದ್ಧಾರ ಆಗ್ದ ಅಂದ್ರೆ ಅಜಾಮಿಲದೇನು ಅಜಾಮಿಲದು ಅನರ್ಥ ಇತ್ತು. ಅಂದ್ರೆ ಏನು ಪಾಪಗಳು ಅದು ಇದು ಎಲ್ಲ ಇತ್ತು ಅಜಾಮಿಲದು. ಅವನ ಹೃದಯದಲ್ಲಿ ತುಂಬಾ ಕಾಮ ಕ್ರೋಧ ಮೋಹ ಲೋಭ ಮತ ಮಾತ್ಸರ್ಯ ಎಲ್ಲ ತುಂಬಿಕೊಂಡಿತ್ತು ಅಜಾಮಿಲದಲ್ಲಿ. ಆದ್ರೆ ಸೊ ಏನು ಯಾವ ವೈಷ್ಣವನ್ಗೂ ಅಪರಾಧ ಮಾಡಿಲ್ಲ ಅಜಾಮಿಲ. ಯಾವ ವೈಷ್ಣವರ್ಗೂ ಅಪರಾಧ ಮಾಡಿಲ್ಲ ಅಜಾಮಿಲ. ಅದರಿಂದ ಏನಾಯ್ತು? ಉದ್ಧಾರ ಆಗ್ಬಿಟ್ಟ ಅಜಾಮಿಲ. ಯಾಕೆ? ಅಪರಾಧ ಇರ್ಲಿಲ್ಲ. ಅನರ್ಥ ಎಷ್ಟೇ ಇರ್ಲಿ ಭಗವಂತನ ನಾಮ ದೂರ ಮಾಡ್ಬಿಡುತ್ತೆ. ಯಾಕಂದ್ರೆ ನಾಮಭಾಸ್ ಪ್ರವೇಶ ಮಾಡ್ಬಿಟ್ರಲ್ವಾ. ಅಪರಾಧ ಯಾವಾಗಿಲ್ವೋ ಅವಾಗ ಏನಾಯ್ತು? ನಾಮಭಾಸ್ಗೆ ಪ್ರವೇಶ ಮಾಡ್ಬಿಡ್ತಾರೆ. ಆದ್ರೆ ಇದೆಷ್ಟೇ ಅನರ್ಥಗಳಿರ್ಲಿ, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಆಗಿರ್ಲಿ, ಇದೆಷ್ಟೇ ಇರ್ಲಿ ಆ ಭಗವಂತನ ನಾಮಾಭಾಸದಲ್ಲಿ ದೂರ ಆಗ್ಬಿಡುತ್ತೆ ಇದೆಲ್ಲ. ಆದ್ರೆ ಅಪರಾಧ ಇದ್ರೆ ನಾಮಾಭಾಸದಲ್ಲಿ ಕೂಡ ಪ್ರವೇಶ ಮಾಡಲ್ಲ ಅವರು. ಸೊ ಅದರಿಂದ ಆ ಅಪರಾಧಗಳೇನೇನು 10 ಅಪರಾಧಗಳು. ಮೊದಲನೇ अपराध संतों की निंदा से श्री नाम की निकट घोर अपराध होता है. जिन नाम परायण संत महात्माओं के द्वारा श्री कृष्ण नाम की महिमा को संसार में प्रचार होता है, उनकी निंदा श्री नाम प्रभु कैसे सहन कर सकता है. ಸೊ ಫಸ್ಟ್ ಅಪರಾಧ ಏನು? ಸಾಧುಗಳಿಗೆ ಮಾಡೋ ಅಪರಾಧ, ವೈಷ್ಣವ ಅಪರಾಧ ಫಸ್ಟ್ ಮೊದಲನೇ ಅಪರಾಧ. ಸೊ ನೋಡಿ, ನಾವು ಬಂದು ಸೇವಾ ಅಪರಾಧ ಎಷ್ಟೇ ಮಾಡಿರ್ಬೋದು, ನಾವ್ ಬಂದು ಸೇವೆ ಮಾಡ್ತಾ ಇರುವಾಗ ಅಪರಾಧ ಆಗುತ್ತೆ. ಏನೇನು ಸೊ ಇದಕ್ ಮುಂಚೆನೆ ನಾನು ಬಂದು ಬೃಹತ್ ಭಾಗವತಾಮೃತಂ ಕಥೆದಲ್ಲಿ ವರ್ಣನೆ ಮಾಡಿದ್ದೀನಿ. 64 ಪ್ರಕಾರ ಸೇವಾ ಅಪರಾಧ ಇದೆ. 64 ಪ್ರಕಾರ ಸೇವಾ ಅಪರಾಧ ಇದೆ. ಆದ್ರೆ ಏನು ಇದೆಲ್ಲ ದೂರ ಆಗ್ಬಿಡುತ್ತೆ ಏನಿಂದ? ಭಗವಂತನ ನಾಮದಿಂದ. ಆದ್ರೆ ನಾವು ಬಂದು ಭಗವಂತನ ನಾಮಗೆ ಯಾವಾಗಾದ್ರೂ ಅಪರಾಧ ಮಾಡ್ಬಿಟ್ರೆ ಅದು ತುಂಬಾ 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 ಕಠಿಣ ದೂರ ಆಗೋದು. ತುಂಬಾ ಕಠಿಣ ದೂರ ಆಗೋದು. ಸೊ ಮೊದಲನೇ ಅಪರಾಧ ಬಂದು ಏನು? ಭಗವದ್ ಭಕ್ತರಿಗೆ ಮಾಡೋ ಸಾಧು ಅಪರಾಧ. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಇದು ನೆಕ್ಸ್ಟ್ ಮಾಧುರ್ಯ ಕದಮಿನಿ ಸ್ಟಾರ್ಟ್ ಮಾಡ್ತೀರಿ, ಅವಾಗ ಅದನ್ನೆಲ್ಲ ಕೇಳ್ಬೋದು. ಮೊದಲನೇ ಅಪರಾಧ ಸಾಧುಗಳಿಗೆ ಮಾಡೋ ಅಪರಾಧ. ಎರಡನೇ ಅಪರಾಧ ಏನು? इस संसार में जो लोग बुद्धि द्वारा परम मंगल में श्री कृष्ण नाम रूप गुण और लीला आदि में भेद दर्शन करता है, अर्थात भौतिक पदार्थों की तरह विष्णु का नाम रूप गुण और लीला का नाम विष्णु से पृथक मानता है, अतः शिव आदि देवताओं को विष्णु से स्वतंत्र ईश्वर अथवा विष्णु के समान मानता है, उनका हरिनाम निश्चय ही अहितकर है. ಸೊ ಎರಡನೇ ಅಪರಾಧ ಏನು? ಯಾರೆಲ್ಲ ಸೊ ಭಗವಂತ ನಾಮ ರೂಪ ಗುಣ ಲೀಲಾ
ಇದನ್ನ ಸಾಧಾರಣ ಅಂತ ಯಾರು ತಿಳ್ಕೊಂತಾರೋ, ಇವಾಗ ಎಕ್ಸಾಂಪಲ್ ನಾವು ಬಂದು ಯಾರಾದ್ರೂ ಒಬ್ರ ಹೆಸರು ಕರಿತೀರಿ. ಆ ಹೆಸರಿಗೆ ಭಗವಂತನ ಹೆಸರಿಗೆ ಏನ್ ವ್ಯತ್ಯಾಸ ಇಲ್ಲ ಅಂತ ಯಾವ ನಾರ್ಮಲ್ ಬುದ್ಧಿ ಇಕ್ಕೊಂತಾರೋ. ಅಂದ್ರೆ ಏನು ಭಗವಂತನ ನಾಮನ ಸಾಧಾರಣ ನಾಮವಾಗಿ ತಿಳ್ಕೊಳೋದು. ಭೌತಿಕ ನಾಮ ಅಂತ ತಿಳ್ಕೊಳೋದು. ಮತ್ತೆ ಏನು ಭಗವಂತನ ನಾಮ, ರೂಪ, ಗುಣ, ಲೀಲದಿಂದ ಭಗವಂತನಿಗೆ ವ್ಯತ್ಯಾಸ ನೋಡುದು. ಅಂದ್ರೆ ಭಗವಂತನ ನಾಮ ಬೇರೆ, ಭಗವಂತ ಬೇರೆ ಅನ್ನೋ ಬುದ್ಧಿ. ಅದೇ ಹೇಳಿದ್ನಲ್ವಾ? ಸೊ ಭಗವಂತನ ನಾಮ ಜಪ ಮಾಡುವಾಗ ನಾವು ಅರ್ಥ ಮಾಡಬೇಕು ಸಾಕ್ಷಾತ್ ಭಗವಂತ ಅಂತ. ಅದು ಸಾಕ್ಷಾತ್ ಭಗವಂತ ಕೃಷ್ಣ. ಹರೇ ಕೃಷ್ಣ ಜಪ ಮಾಡ್ತಾ ಇದಾರೆ ಅಂತ ನಾವು ಅರ್ಥ ಮಾಡ್ಬೇಕು. ಸಾಕ್ಷಾತ್ ಕೃಷ್ಣ ಬರ್ತಾ ಇದ್ದಾನೆ ನಮ್ಮ. ಸೊ ನಮ್ ನಾಲ್ಗೆ ಮೇಲೆ ಕೃಷ್ಣ ಉದಿತ ಆಗಿದ್ದಾನೆ. ಅವಾಗ ನಾವು ಎಷ್ಟು ಜಾಗೃತವಾಗಿ ನಾವು ಬಂದು ಕೃಷ್ಣ ನೋಡ್ಕೊಬೇಕು ಅವಾಗ. ಅಂದ್ರೆ ಎಷ್ಟು ಕಾನ್ಸಂಟ್ರೇಷನ್ ಜಪ ಮಾಡ್ಬೇಕಾಗುತ್ತೆ. ಸೊ ನಾವ್ ಏನಾಗುತ್ತೆ, ಆ ಚಾಂಟಿಂಗ್ ಮಾಡುವಾಗ ಕೂಡ ನಾವು ಬೇರೆ ಬೇರೆ ಯೋಚನೆಗಳು ಮಾಡ್ತಾ ಇದ್ರೆ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ನಮ್ ಕೃಷ್ಣಗಿಂತ ನಮ್ ಆ ವಸ್ತು ನಮಗೆ ಮುಖ್ಯ ಅಂತ. ಆದ್ರೆ ತಾನೇ ಜಪ ಮಾಡ್ತಾ ಇದ್ರು ನಮ್ ಮನಸ್ಸು ಅಲ್ಲೋಗ್ತಾ ಇದೆ ಅಂದ್ರೆ ಏನು? ನಮ್ಗೆ ಅದನ್ನಲ್ಲೇ ಇಂಟ್ರೆಸ್ಟ್ ಇದೆ. ಅದ್ರ ಮೇಲೆನೆ ಇಂಟ್ರೆಸ್ಟ್ ಇದೆ. ಸೊ ಭಗವಂತನ ನಾಮ, ರೂಪ, ಗುಣ, ಲೀಲಾ ಇದು ಇದು ಏನೇ ಭೇದ, ಭಗವಂತನಿಗಿಂತ ಏನೇ ಭೇದ ಇಲ್ಲ. ಭಗವಂತನಿಗೂ ಭಗವಂತನ ನಾಮ, ರೂಪ, ಗುಣ, ಲೀಲಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದೇ ತರನೇ ಸೊ ಬೇರೆ ದೇವತೆಗಳನ್ನ ಭಗವಂತನ ಹತ್ರ ಕಂಪೇರ್ ಮಾಡೋದು. ಓಕೆ, ನಾನು ಶಿವನು ಪೂಜೆ ಮಾಡ್ತೀನಿ, ಪಕ್ಕದಲ್ಲಿ ಕೃಷ್ಣನು ಪೂಜೆ ಮಾಡ್ತೀನಿ. ಸೊ ಎಲ್ಲ ಒಂದೇ ಅಲ್ವಾ? ಸೊ ವಿಷ್ಣು ಆಗಿರ್ಲಿ, ಶಿವ ಆಗಿರ್ಲಿ, ಎಲ್ಲ ಸಮಾನ ಬುದ್ಧಿನಿಂದ ನೋಡುದು. ಸಮಾನ ಬುದ್ಧಿನಿಂದ ನೋಡ್ತು. ಸೊ ಅದು ಅಪರಾಧನೇ. ಯಾಕಂದ್ರೆ ಸ್ವಯಂ ಭಗವಂತ ಬಂದು ಸೊ ಯಾರು ದೇವೋತ್ತಮ ಪರಮಪುರುಷ ಭಗವಂತ ಮಾತ್ರನೇ. ಮೂರನೇ ಅಪರಾಧ, नाम तत्वविद गुरु को मरणशील और पंचभौतिक शरीर युक्त साधारण मनुष्य मानकर उनकी अवज्ञा करना. ಸೊ ಗುರುನ ಸಾಧಾರಣ ಮನುಷ್ಯ ಅನ್ಕೊಳೋದು. ಸೊ ಅರ್ಚಯ್ಯ ವಿಷ್ಣು ಶಿಲಾದಿರ್ ಗುರುಸು ನರಮತಿರ್ ವೈಷ್ಣವೇ ಜಾತಿ ಬುದ್ಧಿರ್ ಕಲಿಮಲ ಮತನೆ ಪಾದ ತೀರ್ಥೆ ಅಂಬು ಬಿದ್ದಿರ್ ಶ್ರೀ ವಿಷ್ಣು ಸರ್ವೇಶ್ವರೇಶ್ವರ. ಸೊ ವಿಷ್ಣು ಶ್ರೀ ವಿಷ್ಣು ನಾಮನೆ ಸಕಲ ಕಲಶ ಶಬ್ದ ಸಾಮಾನ್ಯ ಬುದ್ಧಿರ್ ವಿಷ್ಣು ಸರ್ವೇಶ್ವರೇಶ್ವರ ತ ಇತರ ಸಮದಿರ್ ಯಸ್ಯವ ನಾರಕ್ಕೆ ಸಹ. ಸೊ ಈ ತರ ಬುದ್ಧಿ ಎಲ್ಲ ಯಾರ್ಯಾರು ಇಟ್ಕೊಂತಾರೋ ಅವರೆಲ್ಲ ನರಕ್ಕೆ ಹೋಗ್ತಾರೆ. ಯಾವ ತರ ಬುದ್ಧಿ? ಸೊ ಭಗವಂತನ ಭಗವಂತನ ವಿಗ್ರಹನ ಒಂದು ಕಲ್ಲು ಅನ್ಕೊಳೋದು. ಅರ್ಚಯ ವಿಷ್ಣು ಶಿಲಾಂತರ್ ಗುರುಸು ನರಮತಿರ್ ಒಂದು ಗುರುನ ಸಾಧಾರಣ ಮನುಷ್ಯಾಗಿ ಅನ್ಕೊಳೋದು. ವೈಷ್ಣವೇ ಜಾತಿ ಬುದ್ಧಿರ್ ವೈಷ್ಣವರ ಆ ಜಾತಿ, ಈ ಜಾತಿ, ಆ ಕುಲ, ಈ ಕುಲ ಅಂತ ನೋಡೋದು. ಮತ್ತೇನು ವಿಷ್ಣು ಗಂಗಾ ಜಲನ ಇಲ್ಲಾಂದ್ರೆ ವಿಷ್ಣು ಚರಣಾಮೃತನ ಸಾಧಾರಣ ನೀರಾಗಿ ನೋಡೋದು. ಭಗವಂತನ ನಾಮನ ಯಾರು ಸಾಧಾರಣ ಅಕ್ಷರ ಅನ್ಕೊನೋದು. ಭಗವಂತನ ತರ ಬೇರೆ ದೇವತೆಗಳನ್ನ ಸಮಾನವಾಗಿ ನೋಡೋದು. ಭಗವಂತನ ಈಕ್ವಲ್ ಆಗಿ. ಇವರೆಲ್ಲ ಏನಾಗ್ತಾರೆ? ನರಕ್ಕೆ ಹೋಗ್ತಾರೆ. ಇಂಥವ್ರು ಯಾವಾಗ್ಲೂ ಭಗವಂತನ ನಾಮ ಅಪರಾಧದಿಂದ ದೂರ ಬರಕ್ ಆಗಲ್ಲ ಇವರು. ಮತ್ತೆ ಆತರ ಗುರುನ ಬಂದು ಅವಜ್ಞೆ ಮಾಡೋದು. ಇದು ಮೂರನೇ ಅಪರಾಧ. ನಾಲ್ಕನೇ ಅಪರಾಧ ಏನು? ವೇದ ಅವ್ರ ಸಾತ್ವತ್ ಪುರಾಣ ಆದಿ ಶಾಸ್ತ್ರ ಅನ್ಕೊಂಡು ನಿಂದಾಕರಣ, ವೇದಗಳನ್ನ ನಿಂದೆ ಮಾಡೋದು. ಸೊ ನಾವ್ ಅನ್ಕೊಬಹುದು ಭಗವದ್ಗೀತಾ ಭಾಗವತ ಮಾತ್ರನೇ ಶ್ರೇಷ್ಠ. ಸೊ ಇದು ಶ್ರೇಷ್ಠ ಅಂತ ಗೊತ್ತು, ಆದ್ರೆ ಬೇರೆ ಸೊ ಬೇರೆ ಪುರಾಣಗಳನ್ನ ನಿಂದನೆ ಮಾಡಬಾರ್ದು ಹಂಗಂತ. ಯಾಕೆ ಎಲ್ಲಾ ಪುರಾಣಗಳನ್ನು ಸೊ ಓಕೆ ನೀನ್ ಬಂದು PhD ಓದ್ತಾ ಇದೀಯಾ, PhD ಓದ್ತಾ ಇದೀಯ ಅಂತ, ಇಲ್ಲಾಂದ್ರೆ 10th ಹೋಗ್ತಾ ಇದ್ದೀರಾ, ಇಲ್ಲಾಂದ್ರೆ ಸೆಕೆಂಡ್ PUC ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಸೆಕೆಂಡ್ PUC ನ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನ್ ಬೇಕು? ಸೆಕೆಂಡ್ PUC ಬೇಕು. ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಬುಕ್ಸ್ ಎಲ್ಲ ಚೀಫ್, ಅದು ವೇಸ್ಟ್ ಅಂತ ನಿಂದನೆ ಮಾಡಬಾರ್ದು. ಯಾಕೆ? ನೀನ್ ಫಸ್ಟ್ ಸೆಕೆಂಡ್ ಅದರಿಂದ ತಾನೇ ನೀವು ಸೆಕೆಂಡ್ PUC ಬಂದಿದೀಯಾ. ಮತ್ತೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಅವಶ್ಯಕತೆನೇ ಇಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ. ಯಾಕೆ? ನೆಕ್ಸ್ಟ್ ನಿಮ್ ಮಕ್ಳು ಬರ್ತಾರೆ, ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕಾಗುತ್ತೆ. ಒಂದೇ ಸರಿ ನೀವು ಸೆಕೆಂಡ್ PUC ಬುಕ್ಸ್ ಕೊಡಕ್ ಆಗಲ್ಲ. ಅದೇ ತರನೇ ಕರ್ಮ ಸಂಬಂಧಿತ ಶಾಸ್ತ್ರಗಳು, ಜ್ಞಾನ ಸಂಬಂಧಿತ ಶಾಸ್ತ್ರಗಳು ಅದು ಕೂಡ ಬೇಕಾಗುತ್ತೆ. ಯಾಕೆ? ಆಯಾ ಜನಗಳಿಗೆ ಅವರವರ ಅಧಿಕಾರ ಪ್ರಕಾರ ಅದದು ಬೇಕಾಗುತ್ತೆ. ಅದನ್ನ ನಿಂದನೆ ಮಾಡಬಾರ್ದು. ಮತ್ತೆ 5ನೇ ದಿನ ಹರಿನಾಮ್ ಕಿ ಮಹಿಮಾಕು ಅತಿ ಸ್ತುತಿ ಸಮಜ್ನ. ಸೊ ಇವಾಗ ಹೇಳ್ದಲ್ವಾ, ಭಗವಂತನ್
ಭಗವಂತನ ನಾಮ ಒಂದೇ ಒಂದು ನಾಮ ಸಾಕು. ಭಗವಂತನ ಒಂದೇ ಒಂದು ನಾಮ ಸಾಕು ಏನ್ ಮಾಡುತ್ತೆ? ಆ ಈ ಸಂಸಾರದಲ್ಲಿ ಅದು ನಾಮ ಕೂಡ ಬೇಕಾಗಿಲ್ಲ. ನಾಮ ಆಭಾಸದಲ್ಲೇ ಏನಾಗುತ್ತೆ? ಈ ಸಂಸಾರದಲ್ಲಿ ಏನೇ ಬೇಕಂದ್ರೂ ಸಿಗ್ಬಿಡುತ್ತೆ. ಇನ್ನು ಶುದ್ಧನಾಮ ಬಗ್ಗೆ ಇನ್ನೆಲ್ಲ ಹೇಳಿ? ಇನ್ ಶುದ್ಧನಾಮ ಬಗ್ಗೆ ವೇದಗಳಲ್ಲಿ ಪುರಾಣದಲ್ಲಿ ಎಷ್ಟೆಲ್ಲ ಹೇಳಿದಾರೋ ಅದೆಲ್ಲ ಕಡಿಮೆನೇ ಆಗುತ್ತೆ ಶುದ್ಧನಾಮದಲ್ಲಿ. ಶುದ್ಧನಾಮ ಬಗ್ಗೆ ಭಗವಂತನ ನಾಮ ಅಷ್ಟು ಶಕ್ತಿ ಭಗವಂತನ ಒಂದು ನಾಮನೇ. ಸೊ ಈ ತರ ಎಲ್ಲ ತುಂಬಾ ಮಹಿಮೆ ಇದೆ ಭಗವಂತನ ನಾಮ. ಇದೆಲ್ಲ ಕೇಳ್ಬಿಟ್ಟು ಅರೆ ಇದೆಲ್ಲ ಸುಳ್ಳು ಹೇಳ್ತಾ ಇರೋದು, ಇದೆಲ್ಲ ಸುಮ್ನೆ ಜಾಸ್ತಿ ಭಗವಂತನ ನಾಮ ಬಗ್ಗೆ ಏನ್ ಹೇಳ್ತಾ ಇದಾರೆ, ಉಗುಳ್ತಾ ಇದಾರೆ ಅಷ್ಟೇ. ಆದ್ರೆ ಅಷ್ಟೊಂದು ಮಹಿಮೆ ಏನಿಲ್ಲ. ಭಗವಂತ ಎಲ್ಲಿ ಯಾರ ಮನೆಗೆ ಹರಿದಾಸ್ ಠಾಕೂರ್ ಒಂದು ಮನೆಗೆ ಹೋಗ್ತಾರಲ್ವಾ ಯಾರು, ಗೋವರ್ಧನ್ ಮಮ್ಸುಂದಾರ್, ರಘುನಾಥ್ ದಾಸ್ ಗೋಸ್ವಾಮಿ ಅವರ ತಂದೆಯವ್ರ ಮನೆಗೆ ಏನೋ ಹೋಗ್ತಾರೆ ಅವ್ರು. ಸೊ ಅವಾಗೇನ ಗೋವರ್ಧನ್ ಮಮ್ಸುಂದಾರ್ ಅವ್ರ ಮನೆಗೆ ಹೋಗೋವಾಗ ಅವಾಗ ನಾಮ ಬಗ್ಗೆ ಹೇಳ್ತಾ ಇದ್ರೆ ಅವಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಭಗವಂತನ ಒಂದು ನಾಮದಲ್ಲೇ ಗೌನ ಫಲನೇ ಮುಕ್ತಿ ಸಿಗ್ಬಿಡುತ್ತೆ ಅಂತ ಹೇಳ್ತಾರೆ. ಭಗವಂತನ ನಾಮ ಮುಖ್ಯ ಫಲದಲ್ಲಲ್ಲ, ಭಗವಂತನ ನಾಮ ಗೌನ ಫಲಿತಾನೇ ಏನಾಗುತ್ತೆ, ಮುಕ್ತಿನೇ ಸಿಗ್ಬಿಡುತ್ತೆ. ಅರೆ ಭಗವಂತನ ನಾಮ ನಾಮ ಭಾಸದಲ್ಲೇ ಏನಾಗುತ್ತೆ, ಮುಕ್ತಿ ದೇವಿ ಸ್ವಯಂ ಎಲ್ಲ ಈ ಕೈ ಕಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಲ್ಲ ಆ ಸಾಧಕನ ಹತ್ರ. ಎಲ್ಲಿ ನಾಮಾಭಾಸದಲ್ಲಿ, ಇನ್ನು ಶುದ್ಧ ನಾಮದಲ್ಲಿ ಇನ್ನೇನು ಅವಶ್ಯಕತೆ ಏನಿದೆ? ಭಗವಂತನ ಶುದ್ಧ ನಾಮದಲ್ಲಿ ಅಂದ್ರೆ ಅದೊಂದು ಗೌನ ಫಲ ಮಾತ್ರನೇ ಮುಕ್ತಿ ಅನ್ನೋದು. ಈ ತರ ಭಗವಂತನ ನಾಮ ಬಗ್ಗೆ ವರ್ಣನೆ ಮಾಡ್ತಾ ಇದ್ರೆ ಹರಿದಾಸ್ ಠಾಕೂರ್, ಅವಾಗ ಏನಾಗ್ತಾರೆ, ಅವ್ರ ಮನೆಯಲ್ಲಿ ಒಬ್ರು ಸೇವೆ ಮಾಡೋಬ್ರು ಇರ್ತಾನೆ, ಗೋವರ್ಧನ್ ಮಂಜುನಾಥ್ ಮನೆಯಲ್ಲಿ. ಅವಾಗ ಏನಾಗುತ್ತೆ, ಹರಿದಾಸ್ ಠಾಕೂರ್ ಹತ್ರ ಜಗಳ ಆಡ್ಬಿಡ್ತಾನೆ. ನೀನ್ ಬಂದು ತುಂಬಾ ಉಗುಳ್ತಾ ಇದ್ದೀಯ ನಾಮದಕ್ಕೆ, ಅಷ್ಟೊಂದು ನಾಮದಲ್ಲ ಏನ್ ಶಕ್ತಿ ಇಲ್ಲ, ಅಷ್ಟೊಂದು ನಾಮದಲ್ಲಿ ಶಕ್ತಿ ಏನಿಲ್ಲ. ಸೊ ಭಗವಂತ ಇದೆಲ್ಲ ನೀನ್ ಬಂದು ತುಂಬಾ ಏನ್ ಹೇಳ್ತಾ ಇದೀಯ, ಜಾಸ್ತಿ ಹೇಳ್ಕೊಂತಾ ಇದೀಯ ಅಷ್ಟೇ, ಆದ್ರೆ ಅಷ್ಟೊಂದ್ ಶಕ್ತಿ ಇಲ್ಲ ಅಂತ ಹೇಳುವಾಗ ಏನಾಗುತ್ತೆ, ಹರಿದಾಸ್ ಠಾಕೂರ್ನ ಏನಾಗುತ್ತೆ, ತುಂಬಾ ಕೋಪ ಬಂದ್ಬಿಡುತ್ತೆ. ಆಮೇಲೆ ಬಂದ್ 2 ದಿನಕ್ಕೆ ಏನಾಗುತ್ತೆ, ಆ ಸೇವಕನಿಗೆ ಆತರ ಕೆಲಸ ಮಾಡ್ತಾ ಇದ್ನಲ್ವ, ಈ ತರ ಹೇಳಿದ್ನಲ್ವ, ಅವನಿಗೆ ಬಾಯೆಲ್ಲ ಕುಷ್ಠರೋಗ ಎಲ್ಲ ಬಂದು ಎಲ್ಲ ಶರೀರ ಎಲ್ಲ ಕುಷ್ಠರೋಗ ಬಂದ್ಬಿಡುತ್ತೆ. ಸೊ ಭಗವಂತನ ಶಕ್ತಿ ಯಾರಾದ್ರೂ ಹೇಳಕ್ಕಾಗುತ್ತಾ ಎಷ್ಟಿದೆ ಅಂತ? ಪುರಾಣದಲ್ಲಿ ಹೆಂಗ್ ವರ್ಣನೆ ಮಾಡಕ್ಕಾಗುತ್ತೆ ಭಗವಂತನ ಶಕ್ತಿ ಎಷ್ಟಿದೆ ಅಂತ? ಸೊ ಏನು, ಆ ಶಾಸ್ತ್ರಗಳೇ ಏನಾಗ್ತಾ ಇದೆ, ಭಗವಂತನ ಹುಡುಕ್ತಾ ಇದೆ. ಸೊ ಕ್ರಮೋಪನಿಷತ್ ಗಾಯಂತನ್ ಯಂ ಸಾಮದ. ಸೊ ವೇದಗಳು ಏನ್ ಮಾಡ್ತಾ ಇದೆ, ಆ ಭಗವಂತನ ಗ್ಲೋರಿಫೈ ಮಾಡ್ತಾ ಇದೆ. ಯಾಕೆ? ಭಗವಂತನ ಅರ್ಥ ಮಾಡ್ಕೊಳಕ್ಕೆ. ಸೊ ಅದ್ರಿಗೆ ಬ್ರಹ್ಮ ಪ್ರಾರ್ಥನೆ ಮಾಡ್ತಾರಲ್ವಾ, ಜಾನಂತು ಜಾನಂತು ಕಿಂ ಬಹುತ್ವ ನಮೇ ಪ್ರಭು ಮನಸ್ಸೋ ವಪುಸೋ ವಾಚ ವೈಭವಂ ತವ ಗೋಚರ. ಎಲ್ಲಾರು ಹೇಳ್ಕೊಬಹುದು ಬ್ರಹ್ಮಗೆ ಭಗವಂತ ಗೊತ್ತು ಅಂತ, ಆದ್ರೆ ಪ್ರಭು ಬ್ರಹ್ಮ ಆಗಿ ನಾನ್ ಹೇಳ್ತಾ ಇದ್ದೀನಿ, ನನ್ಗ್ ಗೊತ್ತಿರೋವರೆಗೂ ನಿನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಪ್ರಭು. ಅತಾಪಿತೆ ದೇವ ಪ್ರದಾಂಬುಜದ್ವಯ ಪ್ರಸಾದ ಲೇಶಾನ ಹೃದಯವಹಿ ಜಾನಾತಿ ತತ್ವಂ ಭಗವಾನ್ ಮಹಿಮ್ನ ನಾಚಾನ್ಯ ಏಕೋಪಿ ರುಚಂಗು ಚಿನ್ವನ್. ಸೊ ಏನು, ಅತಾಪಿತೆ ದೇವ ಪದಾಂಬುಜದ್ವಯ ಪ್ರಸಾದ ಲೇಶಾನ ಹೃದಯವಹಿ. ಸೊ ನಾವ್ ಅನ್ಕೊಬಹುದು ಭಗವಂತನ ಸೊ ಬ್ರಹ್ಮ ಹೇಳ್ತಾ ಇದಾರೆ, ನಾನ್ ಅನ್ಕೊಬಹುದು ನಿನ್ ಬಗ್ಗೆ ನನ್ಗೆ ಏನು ಹಂಗ್ ಗೊತ್ತು ಹಿಂಗ್ ಗೊತ್ತು ಅಂತ ಎಲ್ಲಾರು ಅನ್ಕೊಬಹುದು ಅಷ್ಟೇ. ಆದ್ರೆ ನನ್ಗ್ ಗೊತ್ತಿರೋವರೆಗೂ ನಿನ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಅರೆ ಆದಿಶೇಷ ಹೇಳಿ, ಆದಿಶೇಷ ಸ್ವಯಂ ಹೇಳ್ತಾ ಇದ್ದಾನಲ್ವಾ, ಸ್ವಯಂ ಬಲದೇವ್ ಪ್ರಭು ಹೇಳ್ತಾ ಇದ್ದಾನಲ್ವಾ, ಈ ಭೂಮಿ ಮೇಲೆ ಎಷ್ಟು ಅಣುಗಳಿದೆಯೋ ಅದನ್ನ ನಾನು ಕೌಂಟ್ ಮಾಡ್ಬೋದು. ಈ ಬ್ರಹ್ಮಾಂಡದಲ್ಲಿ ಎಷ್ಟು ಅಣುಗಳಿದೆಯೋ ಅದು ಬೇಕಾದ್ರೆ ನಾನು ಹೇಳ್ಬೋದು. ಆದ್ರೆ ಭಗವಂತನ ಗುಣಗಳು ನನ್ ಕೈಯಲ್ಲಿ ಹೇಳಕ್ ಆಗಲ್ಲ, ಭಗವಂತನ ಬಗ್ಗೆ ಹೇಳಕ್ ಆಗಲ್ಲ ನನ್ ಕೈಯಲ್ಲಿ. ಹ ಅಷ್ಟಿದೆ ಭಗವಂತನ ಬಗ್ಗೆ. ಅದ್ರಿಗೆ ಸೊ ಆತರ ಇರೋ ಆದಿಶೇಷನ್ ಕೈಯಲ್ಲೇ ಸ್ವಯಂ ಭಗವಂತನ ನೆಕ್ಸ್ಟ್ ಅವತಾರ ಬಲದೇವ್ ಪ್ರಭು ಕೈಯಲ್ಲೇ ಹೇಳಕ್ ಆಗಲ್ಲ ಅಂದ್ರೆ ನಾವ್ ಕೇಳ್ಬೋದು ಬ್ರಹ್ಮ ವಿಮೋಹನ ಲೀಲೆದಲ್ಲಿ. ಸೊ ಯಾವಾಗ ಬ್ರಹ್ಮ ಬಂದು ಎಲ್ಲಾ ಸಖಗಳನ್ನ ಎತ್ಕೊ ಹೋಗ್ಬಿಟ್ರು, ಅವಾಗ ಏನಾಗುತ್ತೆ, 1 ವರ್ಷ ಕೃಷ್ಣ ಏನಾಗಿರ್ತಾನೆ, ಸಖಾನು ಕೃಷ್ಣ ಆಗಿರ್ತಾನೆ, ಅಲ್ಲಿರೋ ಹಸುಗಳು ಕೃಷ್ಣ ಆಗಿರ್ತಾನೆ, ಅಲ್ಲಿರೋ ಕರುಗಳು ಕೃಷ್ಣ ಆಗಿರ್ತಾನೆ, ಎಲ್ಲಾನು ಕೃಷ್ಣ ಆಗಿರ್ತಾನೆ. ಆದ್ರೆ ಅದ್ ಬಲದೇವ್ ಪ್ರಭುಗ್ ಗೊತ್ತಿತ್ತೇನು, ಅದ್ ಬಲದೇವ್ ಪ್ರಭುಗೂ 1 ವರ್ಷವರೆಗೂ ಗೊತ್ತಿಲ್ಲ ಇದೆಲ್ಲ ಸ್ವಯಂ ಕೃಷ್ಣನೇ ಆಗಿದ್ದಾನೆ ಅಂತ. ಪಕ್ಕದಲ್ಲೇ ಇದ್ದಾನೆ ಬಲದೇವ್ ಪ್ರಭು. ಕೃಷ್ಣನ್ ನೆಕ್ಸ್ಟ್ ಎಕ್ಸ್ಪಾನ್ಷನ್ ಬಲದೇವ್ ಪ್ರಭು. ಕೃಷ್ಣನ್ಗೆ ಬಲದೇವ್ ಪ್ರಭುಗೆ ಏನ್ ವ್ಯತ್ಯಾಸ ಇಲ್ಲ. ಆದ್ರೆ ಆ ಬಲದೇವ್ ಪ್ರಭುಗೆ ಗೊತ್ತಾಗ್ಲಿಲ್ಲ 1 ವರ್ಷವರೆಗೂ. ಆಮೇಲೆ 1 ವರ್ಷ ಆದ್ಮೇಲೆ ಹೆಂಗ್ ಗೊತ್ತಾಯ್ತು, ಅದು ಕೃಷ್ಣ ಇಚ್ಛೆ ಮಾಡಿದಿಂದ ಆದ್ಮೇಲೆ ಮಾತ್ರನೇ ಗೊತ್ತಾಗಿದ್ದು.
ಅದು ಕೃಷ್ಣ ಇಚ್ಛೆ ಆಗಿಲ್ಲ ಅಂದ್ರೆ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಆ ಸ್ವಯಂ ಬಲದೇವ್ ಪ್ರಭುನೇ ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ವೇದದಲ್ಲಿ ಏನ್ ಅರ್ಥ ಆಗ್ಬಿಡುತ್ತೆ ಕೃಷ್ಣನ್ಗೆ? ವೇದಗಳಿಗೆ ಏನ್ ಅರ್ಥ ಆಗುತ್ತೆ ಕೃಷ್ಣನ್ ಬಗ್ಗೆ? ಆ ತರ ಕೃಷ್ಣನ್ಗೆ ಕೃಷ್ಣ ನಾಮ್ಗೆ ಏನ್ ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ನಾಮ್ ಎರಡು ಒಂದೇ. ಇನ್ನು ಹೇಳ್ಬೇಕಂದ್ರೆ ಕೃಷ್ಣಕ್ಕಿಂತ ಶಕ್ತಿಶಾಲಿ ಕೃಷ್ಣ ನಾಮ. ಇನ್ನು ಕೃಷ್ಣನ್ನೇ ವರ್ಣನೆ ಆಗಿಲ್ಲ ಅಂದ್ರೆ ವೇದದಲ್ಲಿ, ಇನ್ನು ಕೃಷ್ಣ ನಾಮ ಬಗ್ಗೆ ಏನ್ ವರ್ಣನೆ ಮಾಡಕ್ಕಾಗುತ್ತೆ ವೇದ ಶಾಸ್ತ್ರದಲ್ಲಿ? ಹ್ಮ್ ಅದ್ರೇನು ಅದು ಅತಿ ಸ್ತುತಿ ಅನ್ಕೊಂಬಾರದು ಭಗವಂತನ ನಾಮನ. ಮತ್ತೇನು ಭಗವಂತನ ನಾಮಕ್ಕೂ ಕಾಲ್ಪನಿಕ ಸಮझना ಅಪರಾಧ ಹೇ. ಏನು ಮತ್ತೆ ಭಗವಂತನ ನಾಮನ ಬಂದು ಕಲ್ಪನಾ ಅನ್ಕೊನೋದು काल्पनिक। ಮತ್ತೆ जिनके श्री नाम में बल पर पाप कर्म प्रवृत्ति होते उनके यम नियम ध्यान धारण आदि विविध कृत्रिम योग परिक्रियाओं के द्वारा भी शुद्ध नहीं होते, यह निश्चित है। ಮತ್ತೇನು ಭಗವಂತನ ನಾಮ ಏನು ಭಗವಂತನ ನಾಮ ಮಾಡ್ತಾ ಇದ್ದೀನಿ ಮತ್ತೇನ್ ಮಾಡ್ತೀನಿ ಪಾಪ ಮಾಡ್ತೀನಿ, ಅದರಿಂದ ಮತ್ತೆ ನಾನು ಭಗವಂತನ ನಾಮ ಜಪ ಮಾಡ್ತೀನಿ, ಅದರಿಂದ ನನ್ನ ಪಾಪ ಹೊಟ್ಟೋಗ್ಬಿಡುತ್ತೆ. ಭಗವಂತನ ನಾಮ ಬಲದ ಮೇಲೆ ಮತ್ತೆ ಮತ್ತೆ ಪಾಪ ಕರ್ಮ ಮಾಡಿದ್ರೆ ಏನಾಗುತ್ತೆ? ಅದು ಇನ್ನೂ ಭಯಂಕರ ಅಪರಾಧ ಆಗುತ್ತೆ. ಇನ್ನೂ ಭಯಂಕರ ಅಪರಾಧ ಆಗುತ್ತೆ ಅದು. ಮತ್ತೆ धर्म व्रत त्याग होम आदि प्रकृति सत्कर्मों के अप्राकृत भगवान नाम के समान या तुल्य समझना भी ಪ್ರಮಾದ್ಯ ಅಸಾವಧಾನಿ ಹೇ. ಮತ್ತೆ ಏನೇನ್ ಮಾಡ್ತೀರಿ ನೀವು ಬೇರೆ ದೇವತೆಗಳನ್ನ ಎಕ್ಸಾಂಪಲ್ ಬೇರೆ ದೇವಿ ದೇವತೆಗಳನ್ನ ಪೂಜೆ ಮಾಡ್ತೀರಾ, ಮತ್ತೆ ಏನು ಭಗವಂತ ನಾಮನು ಜಪ ಮಾಡ್ತೀರಾ. ಆ ದೇವಿ ದೇವತನ ಪೂಜೆ ಮಾಡೋದು ಇಲ್ಲಿ ಮತ್ತೆ ಭಗವಂತ ನಾಮ ಜಪ ಮಾಡೋದು ಎರಡು ಒಂದೇ ಅನ್ಕೊಳೋದು ಭಯಂಕರ ಅಪರಾಧ. ಸೊ ಭಗವಂತನ ನಾಮಕ್ಕೆ ಏನು ಅದ್ರ ಸಮಾನ ಏನು ಇಲ್ಲ. ಭಗವಂತನ ನಾಮ ಜಪ ಮಾಡೋದೇನು ಅದು ಎಲ್ಲದಕ್ಕಿಂತ ಶ್ರೇಷ್ಠ. ಭಗವಂತನ ನಾಮ ಜಪ ಮಾಡೋದಕ್ಕೆ ಸಮಾನ ಇನ್ನೇನು ಇಲ್ಲ. ನೀನ್ ಬೇರೆ ಏನೇ ದೇವಿ ದೇವತೆಗಳ ಪೂಜೆ ಮಾಡು, ಎಷ್ಟೇ ಮಾಡಿರ್ಬೋದು, ಅದಕ್ಕೆ ಏನು ಭಗವಂತನ ನಾಮಕ್ಕೆ ಸಮಾನ ನೋಡ್ಬಾರ್ದು. ಮತ್ತೆ ನೀನ್ ಏನೇ ಹೋಮ ಮಾಡಿರ್ಬೋದು, ಏನೇ ಕಾಮ್ಯ ಕರ್ಮಗಳು ಮಾಡಿರ್ಬೋದು, ಏನೇ ದಾನ ಧರ್ಮಗಳು ಮಾಡಿರೋದು, ಏನೇ ತಪಸ್ಸೆ ಮಾಡಿರ್ಬೋದು, ಇದನ್ನ ಏನಿಗೂ ಭಗವಂತನ ನಾಮಕ್ಕೆ ಕಂಪೇರ್ ಮಾಡ್ಬಾರ್ದು. ಇದು ಏನಾಗಿರ್ಲಿ ಭಗವಂತನ ನಾಮಕ್ಕೆ ಕಂಪೇರ್ ಮಾಡೋದು. ಭಗವಂತನ ನಾಮಕ್ಕೆ ಏನು ಈಕ್ವಲ್ ಇಲ್ಲ. ಈ ಜಗತ್ತದಲ್ಲಿ ಆ ತರ ವಸ್ತು ಯಾವ್ದು ಇಲ್ಲ ಭಗವಂತನ ನಾಮಕ್ಕೆ ಸಮಾನ ಆಗಿರೋದು. ಅರೆ ಚಿತ್ತ ಜಗದಲ್ಲೇ ಭಗವಂತನ ನಾಮಕ್ಕೆ ಸಮಾನ ಆಗಿರೋದು ಏನಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಲೋಕದಲ್ಲಿ ಯಾಕೆ ಬಂದ್ಬಿಡುತ್ತೆ? ಚಿತ್ತ ಜಗದಲ್ಲೇ ಭಗವಂತನ ನಾಮಕ್ಕೆ ಸಮಾನ ಯಾವ್ದು ಇಲ್ಲ ಅಂದ್ರೆ ಈ ಭೌತಿಕ ಲೋಕದಲ್ಲಿ ಹೆಂಗ್ ಬಂದ್ಬಿಡುತ್ತೆ? ಮತ್ತೆ ಈ ಭೌತಿಕ ಲೋಕದಲ್ಲಿ ಮಾಡೋ ಕಾರ್ಯ ಎಲ್ಲ ಏನಕ್ಕೋಸ್ಕರ? ಈ ಶರೀರಕ್ಕೋಸ್ಕರ ಆಗುತ್ತೆ. ಈ ಶರೀರಕ್ಕೋಸ್ಕರ ಮಾಡೋ ಕಾರ್ಯ ಬಂದು ಹೆಂಗೆ ಭಗವಂತನ ಸಂತುಷ್ಟಿಗೋಸ್ಕರ ಮಾಡೋ ನಾಮಕ್ಕೆ ಹೆಂಗ್ ಈಕ್ವಲ್ ಆಗ್ಬಿಡುತ್ತೆ? ಸೊ ಮತ್ತೆ ಇನ್ನೇನು ನಾವು ಬಂದು ಪೂಜೆನೂ ಮಾಡ್ತಾ ಇದ್ದೀನಿ, ಮತ್ತೆ ಅದ್ರ ಜೊತೆ ಪೂಜೆನೂ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ನಾನು ಏನ್ ಮಾಡ್ತೀನಿ ದೇವಿ ದೇವತೆನ ಪೂಜೆ ಮಾಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಇಲ್ಲಾಂದ್ರೆ ಲಲಿತಾ ಸಹಸ್ರನಾಮ ಓದ್ತೀನಿ, ಇಲ್ಲಾಂದ್ರೆ ಅದು ಇದು ಓದ್ತೀನಿ, ಈ ತರ ಬೇರೆ ಬೇರೆ ಮಂತ್ರಗಳೆಲ್ಲ ಹೇಳ್ತೀನಿ. ಎಕ್ಸಾಂಪಲ್ ಇವಾಗ ಇರುತ್ತೆ ತಾನೆ, ನಾರ್ಮಲ್ ಆಗಿ ಡಿವೋಟೀಸೇ ನೋಡ್ಕೊಳ್ಳಿ, ತುಂಬಾ ಜನ ಯಾವ ತರ ಮಾಡ್ತಾರೆ. ಏನು ಸೋಮವಾರ ಬಂದ್ರೆ ಶಿವನ್ ಬಗ್ಗೆ ಕೇಳೋದು, ಮಂಗಳವಾರ ಬಂದ್ರೆ ಹನುಮಂತನ ಬಗ್ಗೆ, ಬುಧವಾರ ಬಂದ್ರೆ ವಿಷ್ಣುನು, ಇಲ್ಲಾಂದ್ರೆ ಗುರುವಾರ ಬಂದ್ರೆ ಸಾಯಿಬಾಬಾನೋ, ಇಲ್ಲಾಂದ್ರೆ ಶುಕ್ರವಾರ ಲಕ್ಷ್ಮೀ ದೇವಿನೋ, ಶನಿವಾರ ಬಂದ್ರೆ ಇನ್ನೇನು ಸೊ ಯಾವ್ದೋ ಶನೇಶ್ವರನೋ, ಈ ತರ ಏನೋ ಒಂದು ದೇವತೆಗಳು ಕೇಳ್ತಾ ಇರ್ತಾರೆ, ಅವರು ಸ್ತುತಿ ಮಾಡ್ತಾ ಇರ್ತಾರೆ. ಆದ್ರೆ ಬಂದು ಇದ್ರನ್ ಮಾಡ್ತೀನಿ ಜೊತೆಗೆ ನಾನು ಹರಿನಾಮ ಮಾಡ್ತೀನಿ ಅಂದ್ರೆ ಅದು ಅಪರಾಧನೇ. ಅಂದ್ರೆ ಮಾಡ್ಬಾರ್ದು ಅಂತ ಇಲ್ಲ, ಆದ್ರೆ ಇದ್ರನ್ ಸಮಾನವಾಗಿ ಹರಿನಾಮನ ನೋಡ್ಬಾರ್ದು. ಈ ವಾರಗಳೆಲ್ಲ ಮಾಡ್ತಾ ಇದ್ರಲ್ವ ಅದ್ರ ಸಮಾನವಾಗಿ ಹರಿನಾಮನ ನೋಡ್ಬಾರ್ದು. ಹರಿನಾಮ್ಗೆ ಇದಕ್ಕೆಲ್ಲ ಕಂಪೇರೇ ಇಲ್ಲ ಇದು. ಸೊ ಇದೆಲ್ಲ ಏನು ಇದೆಲ್ಲ ಕರ್ಮ. ಯಾವ್ದು ಮಾಡೋದು? ಸೊ ಇದು ಸೋಮವಾರ ಒಂದ್ ದೇವ್ರು, ಮಂಗಳವಾರ ಒಂದ್ ದೇವ್ರು, ಬುಧವಾರ ಒಂದ್ ದೇವ್ರು, ಗುರುವಾರ ಒಂದ್ ದೇವ್ರು ಅನ್ನೋದೇನು ಇದೆಲ್ಲ ಕರ್ಮ. ಯಾಕದೆಲ್ಲ ಮಾಡ್ತಾ ಇದೀಯ? ನಿನ್ ಶರೀರ ಆಸಕ್ತಿಗೋಸ್ಕರ. ನನ್ಗೇನು ನಾನ್ ಬಂದು ಶಾಂತವಾಗಿರ್ಬೇಕು, ಇಲ್ಲಾಂದ್ರೆ ನನ್ ದುಡ್ಡು ಬೇಕು, ಇಲ್ಲಾಂದ್ರೆ ನಾನ್ ಸಂತೋಷವಾಗಿರ್ಬೇಕು, ಇಲ್ಲಾಂದ್ರೆ ನನ್ನ ಮಕ್ಳು ಇರ್ಬೇಕು, ಇಲ್ಲಾಂದ್ರೆ ಈ ತರ ಏನೋ ಒಂದ್ ಆಗ್ಬೇಕು. ಆದ್ರೆ ಏನು ಶರೀರ ಸಂಬಂಧಿತ ಇಚ್ಛೆಗಳು ಬೇಡ್ಕೊಂತ ಇದೀಯಾ, ಅದಕ್ಕೆ ಆ ದೇವತೆಗಳನ್ನ ನೀನ್ ಪೂಜೆ ಮಾಡ್ತಾ ಇದೀಯಾ. ಆಯಾ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಸೋಮವಾರ ಮಂಗಳವಾರ ಒಬ್ರು, ಬುಧವಾರ ಒಬ್ರು, ಗುರುವಾರ ಒಬ್ರು, ಇನ್ನೊಬ್ರಿಗೆ ಏನು ಬೇಕು? ನೀವ್ ಹೃದಯದಲ್ಲಿ ಆಸೆಗಳು ತುಂಬಿಕೊಂಡಿದೆ. ಅದನ್ನ ಪೂರ್ಣ ಮಾಡೋಕೋಸ್ಕರ ಏನಾಗೋದು? ಏನು ಒಂದೊಂದ್ ದೇವತೆಗಳನ್ನ ಪೂಜೆ ಮಾಡ್ತೀರಾ.
ಆತರ ನಿಮಿಷ ಆತರ ಪೂಜೆ ಮಾಡೋದು ಅದೆಲ್ಲ ಏನು ಕರ್ಮ. ಆದ್ರೆ ಭಗವಂತನ ನಾಮ ಕೀರ್ತನೆ ಮಾಡೋದೇನು ಭಗವಂತನ ಸಂತುಷ್ಟಿಗೋಸ್ಕರ ಮಾಡೋದದು. ಈ ಭೌತಿಕ ಪ್ರಪಂಚದಲ್ಲಿ ಅದಕ್ಕೆ ಸಮಾನ ಯಾವುದೇ ಇಲ್ಲ. ಸಮಾನ ಯಾವುದೇ ಇಲ್ಲ. ಸೊ ಇದಕ್ಕೆ ಯಾವ್ದ್ರೂ ಸಮಾನವಾಗಿ ನೋಡ್ಬಾರ್ದು. मतेनु श्रद्धाहीन और नाम श्रवण आदि से विमुख मनुष्यों को श्री नाम को उपदेश करना भी नाम अपराध है. ಶ್ರದ್ಧಾ ಅವ್ರಿಗೆ ಶ್ರದ್ಧೆನೇ ಇರಲ್ಲ ಇನ್ನೊಬ್ರಿಗೆ ಬಂದು ಮತ್ತೇನು ನಾಮ ಶ್ರಮದಲ್ಲಿ ಇದೆಲ್ಲ ಅವ್ರಿಗೆ ಇಂಟ್ರೆಸ್ಟೇ ತೋರಿಸಲ್ಲ ಅಂತವ್ರಿಗೆ ಮತ್ತೆ 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 ಫೋರ್ಸ್ ಮಾಡಿ 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 ಏನ್ ಮಾಡೋದು ಭಗವಂತನ ನಾಮ ಬಗ್ಗೆ ಹೇಳೋದು ಅದು ಅಪರಾಧನೇ. ಒಂದ್ಸತಿ ಹೇಳ್ಬೋದು 2 ಸತಿ ಹೇಳ್ಬೋದು ಆದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಅವ್ರಿಗೆ ಫೋರ್ಸ್ ಮಾಡಿ 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 ಸೊ ಏನೆಲ್ಲದು ಕೂಡ ಏನಾಗುತ್ತೆ ನಾಮ ಅಪರಾಧನೆ 9ನೇ ಅಪರಾಧನೆ. ಮತ್ತೆ ಇನ್ನು लास्ट अपराध जो श्री नाम की अद्भुत महिमा सुनकर भी जड़ शरीर में मैं और सांसारिक पदार्थों को मेरा की बुद्धि रखता है तथा श्री नामोच्चारण में प्रति या आग्रह नहीं दिखलाता है वे भी नाम अपराधी है. इष्ट ಬಗ್ಗೆ ನಾಮ ಬಗ್ಗೆ ಕೇಳಿದ್ರನು ಇಷ್ಟ ನಾಮ ಮಹಿಮೆ ಕೇಳಿದ್ರನು ಮತ್ತೆ ಏನು ನಾನು ನಂದು ಅನ್ನೋ ಸಂಸಾರದಲ್ಲಿ ಇನ್ನೂ ಆಸಕ್ತರಾಗಿರ್ತಾರೆ ಅದನ್ನ ಅಂದ್ರೆ ಎಲ್ಲರೂ ಆಸಕ್ತ ಆಗಿರೋದು ಅದ್ರಿಗೆ ನಾಮಪರಾಧ ಆಗೋದು ಆದ್ರೆ ಈ ಆಸಕ್ತಿನಿಂದ ಹೊರಗಡೆ ಬರಕ್ಕೆ ಪ್ರಯತ್ನನೂ ಮಾಡಲ್ಲಲ್ವಾ. ಪ್ರಯತ್ನ ಮಾಡಿದ್ರೆ ಅಪರಾಧ ದೂರ ಆಗುತ್ತೆ. ಆದ್ರೆ ನಾವು ಈ ತರ ನಾಮ ಮಹಿಮೆ ಕೇಳಿದ್ರೇನು ಈ ಸಂಸಾರದಿಂದ ನಾನು ನಂದು ಅನ್ನೋದ್ರಿಂದ ಏನು ಹೊರಗಡೆ ಬರಕ್ಕೆ ಪ್ರಯತ್ನ ಮಾಡದಿರೋದು ಪ್ರಯತ್ನ ಕೂಡ ಮಾಡಲ್ಲ. ಮತ್ತೇನು ಆ ಭಗವಂತನ ನಾಮಕ್ಕೆ ಇಷ್ಟು ಮಹಿಮೆ ಇದೆ ಭಗವಂತನ ನಾಮ ನಾನು ತುಂಬಾ ಆಧಾರದಿಂದ ಭಗವಂತನ ನಾಮ ಕೀರ್ತನೆ ಮಾಡ್ಬೇಕು ಅನ್ನೋ ವಿಶೇಷವಾದ ಆದರನೆ ತೋರಿಸದಿರೋದು ಭಗವಂತ ಅದು ಕೂಡ ಅಪರಾಧನೆ. इस 10 प्रकार के नाम अपराधों से रहित होकर नाम संकीर्तन करना आवश्यक है. ಇನ್ನ ಈ 10ದಿಂದ ಅಪರಾಧಗಳಿಂದ ದೂರ ಬಂದ್ಬಿಟ್ಟು ನಾಮ ಸಂಕೀರ್ತನ ಮಾಡ್ಬೇಕು. नाम संकीर्तन करने वालों को सत्कर्मियों को भांति सत्कर्मों को द्वारा पाप दूर करने पर पुण्य संचय करने का चेष्टा नहीं करनी चाहिए क्योंकि उनका कर्माधिकार समाप्त हो चुका होता है. ಮತ್ತೆ ಈ ತರ ನಾಮ ಮಾಡ್ತಾ ಇದೀನಿ ಏನಕ್ಕೋಸ್ಕರ ಪಾಪ ಪುಣ್ಯ ದೂರ ಮಾಡ್ಕೊಳಕ್ಕೋಸ್ಕರ ಅಂದ್ರೆ ಪಾಪ ದೂರ ಮಾಡ್ಬೇಕು ಪುಣ್ಯ ಬರ್ಬೇಕು ಅನ್ನೋಕ್ಕೋಸ್ಕರ ಮತ್ತೆ ಜಪ ಮಾಡಬಾರ್ದು. ಚಾಂಟಿಂಗ್ ಮಾಡೋದೇ ನನ್ನ ಪಾಪ ದೂರ ಆಗ್ಲಿ ಪುಣ್ಯ ಬರ್ಲಿ ಅಂತ ಜಪ ಮಾಡಬಾರ್ದು. ಜಪ ಮಾಡೋದು ಒಂದೇ ಒಂದು ಏನಕ್ಕೋಸ್ಕರ ಭಗವಂತ ಸಂತುಷ್ಟಿಗೋಸ್ಕರ ಅಂದ್ರೆ ಏನು ಸೇವೆ ಮಾಡ್ತಾ ಇದ್ರಿ ಭಗವಂತನ ನಾಮಕ್ಕೆ. ಆಕ್ಚುಲಿ ಜಪ ಮಾಡೋದು ಅದ್ ಬಂದು ಏನು ಭಗವಂತನ ನಾಮ ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡಕ್ಕೂ ಸೇವೆ ಮಾಡ್ತಾ ಇದ್ರಿ ಭಗವಂತನ ನಾಮಗೆ ಸೇವೆ ಮಾಡ್ತಾ ಇದ್ದೀರಿ. ನಾಮ ಪ್ರಭುಗೆ ಸೇವೆ ಹೇಳಿದ್ನಲ್ವ ಯಾವಾಗ ಬಂದು ನಮಗೆ ನಾಮಕ್ಕೆ ನಾನ್ ಚಾಂಟಿಂಗ್ ಮಾಡ್ತಾ ಇರೋದು ನಾನ್ ಸೇವೆ ಮಾಡ್ತಾ ಇದ್ದೀನಿ ಅಂತ ಬುದ್ಧಿ ಯಾವಾಗ ಬರುತ್ತೋ ಅವಾಗ ಏನಾಗುತ್ತೆ ಸೊ ನೀನೇನು ಅಂದ್ರೆ ಏನು ಅದು ತುಂಬಾ 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 ಬೇಗ ನಿನ್ಗೆ ನಾಮದಲ್ಲಿ ರುಚಿ ಬರ್ತಾ ಇದೆ ಅಂತ ಅರ್ಥ. ಅವಾಗ ತುಂಬಾ ಬೇಗ ಅಪರಾಧದಿಂದ ದೂರ ಆಗ್ಬಿಡ್ತೀರಾ ತುಂಬಾ ಬೇಗ ಭಗವಂತನ ಭಕ್ತಿ ಪಡ್ಕೊಂತೀರಾ. ಆದ್ರೆ ಅದ್ ಅರ್ಥ ಆಗ್ಬೇಕು ಬುದ್ಧಿನಿಂದ ಅಲ್ಲ ನಿನ್ನ ಹೃದಯದಿಂದ ಅರ್ಥ ಆಗ್ಬೇಕಾಗುತ್ತೆ. ಏನು ನಾನು ಭಗವಂತನ ನಾಮಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಜಪ ಮಾಡ್ತಾ ಇರೋದು ನಮ್ಗೆ ಸೇವೆ ಮಾಡಿಸ್ತಾ ಇರ್ತಾರ ಅನ್ಸ್ಬೇಕು. ಸೊ ಅದಕ್ಕೆ ಹೇಳ್ನಲ್ವಾ ಸೊ ಯಾವಾಗ ಇದು ಅರ್ಥ ಆಗ್ಬಿಟ್ರು ಅವಾಗೇನು ಇದಕ್ಕಿಂತ ದೊಡ್ಡ ಸೇವೆ ಇನ್ಯಾವ್ದು ಇರಲ್ಲ. ಭಗವಂತನ ನಾಮ ಕೀರ್ತನೆ ಮಾಡೋದಕ್ಕಿಂತ ದೊಡ್ಡ ಸೇವೆ ಇನ್ಯಾವ್ದು ಇರಲ್ಲ. ಸೊ ಅದಕ್ಕೆ ನಾವೇನು ಸೊ ಅದ್ರ ಮೇಲೆ ನಮ್ಗೆ ಅದಿನ್ನೂ ಅನುಭವ ಆಗ್ಲಿಲ್ಲ. ಅದ್ರಕ್ಕೋಸ್ಕರ ಇದೆಲ್ಲ ಏನ್ ಮಾಡ್ತಾ ಇರೋದು ಟೆಂಪಲ್ ಕ್ಲೀನ್ ಮಾಡೋದಾಗಿರ್ಲಿ ಪಾತ್ರೆ ತೊಳೆಯೋದಾಗಿರ್ಲಿ ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇರೋದು ಅಂದ್ರೆ ಇದು ಒಂದೇ ಒಂದು ಕಾರಣ ರೀಸನ್ಗೋಸ್ಕರ ಏನಂದ್ರೆ ಭಗವಂತನ ನಾಮ ರುಚಿಗೋಸ್ಕರ ಮಾತ್ರನೇ. ಅದ್ರಿಂದ ತಾನೆ ಮಹಾಪ್ರಭು ಹೇಳ್ತಾರಲ್ವಾ ನಾಮ ರುಚಿ ಜೀವದಯ ಸರ್ವಧರ್ಮ ಸಾರ. ನಾಮ ರುಚಿ ಮತ್ತೆ ಜೀವದಯ ಇದು ಎಲ್ಲಾ ಧರ್ಮ ಸಾರ. ಸೊ ನಾಮ ರುಚಿ ಎಷ್ಟವರೆಗೂ ಬರಲ್ವೋ ಅಷ್ಟವರೆಗೂ ಜೀವದಯ ಬರಲ್ಲ. ಮೊದಲನೇದು ನಾಮ ರುಚಿ ಬರುತ್ತೆ ಆಮೇಲೆ ಜೀವದಯ ಬರುತ್ತೆ. ಜೀವದಯ ಅಂದ್ರೆ ಪ್ರಭು ಎಲ್ಲಾ ಜೀವಿಗಳ ಮೇಲೆ ದಯ ತೋರಿಸೋದು. ಎಲ್ಲಾ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಹೆಂಗಾದ್ರೂ ಉದ್ಧಾರ ಮಾಡ್ಬೇಕು ನಾವು ಒಂದು ಸೊ ನಮ್ ಗುರು ಪರಂಪರೆ ಮಾಡ್ದಲ್ವಾ ಎಲ್ಲಾ ಮನೆ ಮೇಲೆ ಹೋಗಿ ಹರೇ ಕೃಷ್ಣ ಮಂತ್ರ ಕೊಡೋದು ಭಕ್ತಿ ಬಗ್ಗೆ ಹೇಳೋದು ಇದು ಜೀವದಯ ನಿಜವಾದ ದಯ. ಯಾಕೆ ಅವ್ರನ್ನ ಸಂಸಾರದಿಂದ ಮುಕ್ತರು ಮಾಡೋದು ಸಂಸಾರದಿಂದ ಮುಕ್ತರು ಮಾಡೋದು ಅದೇ ನಿಜವಾದ ಜೀವದಯ.
ಜೀವಿಗಳ ಮೇಲೆ ದಯ ತೋರಿಸೋದು. ಸೊ ಆ ನಾಮ ರುಚಿಗೋಸ್ಕರನೇ ಎಲ್ಲಾನು. ಆದ್ರೆ ಬಂದೇನು ಆವಾಗ ಬಂದು ನೀವು ಸೇವೆ ಮಾಡ್ಲಿ, ಇಲ್ಲಾಂದ್ರೆ ಕೀರ್ತನೆ ಮಾಡ್ಲಿ, ಇಲ್ಲಾಂದ್ರೆ ಕಥಾ ಕೇಳಲಿ, ಅದೆಲ್ಲ ಒಂದೇ ಅವ್ರಿಗೆ. ಆಕ್ಚುಲಿ ಭಕ್ತಿ ಅನ್ನೋದೇನು ಭಜ ಧಾತುದಿಂದ ಬರೋದು. ಭಜ ಅಂದ್ರೆ ಅರ್ಥ ಏನಂದ್ರೆ ಸೇವೆ. ಅಂದ್ರೆ ನೀ ಹರಿನಾಮ ಮಾಡ್ತಾ ಇರೋದು ಅದು ಸೇವೆನೆ. ಸೊ ಪ್ರಸಾದ ತಗೊಳೋದು ಸೇವೆನೆ ಅವಾಗ ಅನ್ಸುತ್ತೆ. ಇವಾಗ ನಮ್ ತಿನ್ನೋದು ಪ್ರಸಾದ ತಗೊಳೋದ್ ಬಂತು ತಿನ್ನೋದು ಅನ್ಸುತ್ತೆ. ಏನು ಜಪ ಮಾಡೋದು ಆರಾಮಾಗಿ ರಿಲ್ಯಾಕ್ಸ್ ಟೈಮ್ ಅನ್ಸುತ್ತೆ. ಇಲ್ಲಾಂದ್ರೆ ಸೇವೆ ಮಾಡೋದು ಕಷ್ಟ ಅನ್ಸುತ್ತೆ. ಇದೆಲ್ಲ ಯಾಕಂದ್ರೆ ನಾವು ಇಲ್ಲಿ ಬದ್ಧ ಅವಸ್ಥೆದಲ್ಲಿದ್ದೀರಿ. ಹಾಗಾಗಿ ಇದೆಲ್ಲ ನಂಗೆ ವ್ಯತ್ಯಾಸ ಕಾಣಿಸ್ತಾ ಇದೆ. ಕತೆ ಕೇಳೋದ್ರಲ್ಲಿ ವ್ಯತ್ಯಾಸ, ಕಥೆ ಕೇಳೋದ್ರದಾಗಿರ್ಲಿ, ಭಗವಂತನ ನಾಮ ಮಾಡೋದ್ರಲ್ಲಿ, ಸೇವೆ ಮಾಡೋದಾಗಿರ್ಲಿ, ಬೇರೆ ಬೇರೆ ಕೆಲಸ ಮಾಡೋದ್ರಲ್ಲಿ ಯಾಕೆ ನಮ್ಗೆ ವ್ಯತ್ಯಾಸ ಅನಿಸ್ತಾ ಇದೆ? ವ್ಯತ್ಯಾಸ ಅನಿಸ್ತಾ ಇದೆ ಅಂದ್ರೆ ನಾವಿನ್ನು ಬದ್ಧ ಅವಸ್ಥೆದಲ್ಲೇ ಇದ್ದೀರಾ. ಆದ್ರೆ ಇದೆಲ್ಲ ಒಂದೇ. ಸೇವೆ ಮಾಡೋದಾಗಿರ್ಲಿ, ಭಗವಂತನ ನಾಮ ತಗೊಳೋದಾಗಿರ್ಲಿ ಎಲ್ಲ ಒಂದೇ. ಎಲ್ಲ ಒಂದೇ. ಸೊ ಏನು ಪಾಪ ದೂರ ಆಗೋದಾಗಿರ್ಲಿ, ಮತ್ತೆ ಪುಣ್ಯ ಸಂಚಯ ಮಾಡಕ್ಕೆ ಭಗವಂತ ನಾಮ ತಗೋಬಾರ್ದು. ಅದ್ರಗೋಸ್ಕರ ಭಗವಂತ ನಾಮ ತಗೋಬಾರ್ದು. ಭಗವಂತ ನಾಮ ತಗೊಳೋದು ಹೇಗೆ ಮಾತ್ರ भगवान संतुष्टिಗೋಸ್ಕರ ಮಾತ್ರ ತಗೊಂಡಿದ್ದು. किंतु यदि उनका बड़ा व्याकुल हृदय से निरंतर कृष्ण नाम ग्रहण करना चाहिए. ಮತ್ತೆ ಇನ್ನೇನು ನಾವು ಇದ್ರ ಮುಂಚೆ ತುಂಬಾ ಅಪರಾಧಗಳು ಮಾಡಿದ್ದೀರಿ ನಾಮಕ್ಕೆ. ಗೊತ್ತೋ ಗೊತ್ತಿಲ್ದಿರೋ ತುಂಬಾ ನಾಮ ಅಪರಾಧ ಮಾಡಿದಿರಿ. ಅವಾಗ ಏನ್ ಮಾಡ್ಬೇಕು? ಇದರಿಂದ ಹೊರಗಡೆ ಬರೋದೇನು? ತುಂಬಾ ವ್ಯಾಕುಲದಿಂದ ಏನ್ ಮಾಡ್ಬೇಕಾಗುತ್ತೆ? ಭಗವಂತನ ನಾಮ ಕೀರ್ತನೆ ಮಾಡ್ಬೇಕಾಗುತ್ತೆ, ಜಪ ಮಾಡ್ಬೇಕಾಗುತ್ತೆ. ಭಗವಂತನ ಅಂದ್ರೆ ತುಂಬಾ ವ್ಯಾಕುಲದಿಂದ ನಾನ್ ಗೊತ್ತೋ ಗೊತ್ತಿಲ್ದೆ ನಾನು ತುಂಬಾ ಅಪರಾಧ ಮಾಡಿದೀನಿ. ಸೊ ನಾಮಪ್ರಭು ಹತ್ರ ಬೇಡ್ಕೊಬೇಕು. ಇದರಿಂದ ಹೆಂಗಾದ್ರೂ ಹೊರಗಡೆ ತಗೊಂಬನ್ನಿ. ಮತ್ತೆ ನಾನು ಈ ಅಪರಾಧಗಳು ನಾನು ಮತ್ತೆ ಮಾಡಲ್ಲ. ಈ ಅಪರಾಧಗಳು ಮಾಡದೇ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಮತ್ತೆ ಮತ್ತೆ ಸೊ ನಾನು ನಾನು ಪ್ರಾರ್ಥನೆ ಮಾಡ್ತೀನಿ, ಮತ್ತೆ ಇದು ಅಪರಾಧಗಳು ಮಾಡ್ತಾನೆ ಇರ್ತೀನಿ ಅಂದ್ರೆ ಏನರ್ಥ? ಅವಾಗ ಇನ್ನೂ ಅಪರಾಧ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ನೀನ್ ಅಪರಾಧ ವಾಸನೆ ಇದೆಯಲ್ವ ಅದು ಇನ್ನೂ ಏನಾಗುತ್ತೆ? ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ನಾಮಪರಾಧ ಇನ್ನೂ ಜಾಸ್ತಿ ಹೋಗ್ತಾನೆ ಬರುತ್ತೆ. ಅದು ಕಡಿಮೆ ಆಗಲ್ಲ. ಸೊ ಇನ್ನು ಅದಿನ್ನು ಸೊ ಈ ಮರದಲ್ಲಂತೂ ಇನ್ನೂ ತುಂಬಾ ಮೋಸವಾಗಿ ಆಗುತ್ತೆ ಇದೆಲ್ಲ ಅಪರಾಧ. ಒಂದು ಫೋನ್ ಎತ್ಕೊಂಡ್ಬಿಟ್ರೆ ತಕೋ ಅರ್ಧ ಗಂಟೆ 1 ಗಂಟೆ ಅವ್ರದ್ದೇನಾಯ್ತು, ಇವ್ರದ್ದೇನಾಯ್ತು, ಅದೇನಾಯ್ತು, ಇದೇನಾಯ್ತು, ಇದೇ ನಡೆಯೋದು. ಸೊ ಇದರಿಂದ ಏನಾಗುತ್ತೆ? ಇದರಿಂದ ಭಯಂಕರ ಅಪರಾಧ ಆಗುತ್ತೆ. ಒಂದು ನೀನ್ ಯಾರ ಬಗ್ಗೆ ಮಾತಾಡ್ತೀಯೋ ಅವ್ರ ಗುಣಗಳೆಲ್ಲ ನಿನ್ಗೆ ಬರುತ್ತೆ. ನೀ ಯಾರ ಬಗ್ಗೆ ಮಾತಾಡ್ತಾ ಇದೀಯ, ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅವ್ರ ಗುಣಗಳು ನಿನ್ಗೂ ಬರುತ್ತೆ. ಇವ್ ಅವ್ರು ಮಾಡಿರೋ ಗಣಕಾರೇನೋ ಇಷ್ಟು ಗ್ಲೋರಿಫೈ ಮಾಡ್ತಾ ಇದ್ರಲ್ವ, ಉಗುಳ್ತಾ ಇದ್ರಲ್ವ, ಆ ಗುಣಗಳು ನಿಮಗೆ ಬರುತ್ತೆ. ಅವ್ರ ಹಂಗ್ ಮಾಡಿದ್ರು, ಇವ್ರು ಮಾಡಿದ್ರು, ಸೊ ಆ ಗುಣಗಳು ನಿಮ್ಗೂ ಬರುತ್ತೆ. ನೀವು ಒಂದಿನ ಅದೇ ಮಾಡ್ತೀರಿ. ಮತ್ತೆ ಇನ್ನೇನು ಇದು ಅಪರಾಧನೂ ಆಗುತ್ತೆ. ಸೊ ಇದು ದೊಡ್ಡದು. ಇದು ಭಯಂಕರ. ಇದು ನಾಮ ಅಪರಾಧ, ವೈಷ್ಣವ ಅಪರಾಧ ಆಗಿರ್ಲಿ, ನಾಮ ಅಪರಾಧ ಆಗಲಿ. ನೋಡಿ ಅಜಾಮಿಲ ಎಷ್ಟು ಪಾಪ ಮಾಡಿದ್ದ ಅಜಾಮಿಲ. ಆದ್ರೆ ಒಂದು ನಾಮ ಉದ್ಧಾರ ಮಾಡ್ಬಿಡ್ತ ಅವನ್ನ. ಯಾಕೆ? ಅಪರಾಧ ಇರ್ಲಿಲ್ಲ ಅಲ್ಲಿ. ಅದೇ ನಮ್ದೇನಾಗಿದೆ ಇಲ್ಲಿ? ಅಪರಾಧ ತುಂಬಿಕೊಂಡಿದೆ. ಅದಕ್ಕೆ ಒಂದು ನಾಮ ಅಲ್ಲ 1000 ನಾಮ ತಗೊಂಡ್ರು ಏನೂ ಆಗ್ತಾ ಇಲ್ಲ. ಸೊ ಭಗವಂತನ ಸಂತುಷ್ಟಿಗೋಸ್ಕರ ಜಪ ಮಾಡ್ಬೇಕಾಗುತ್ತೆ. ಮತ್ತೇನು ಈ ತರ ಏನಕ್ಕೋಸ್ಕರ? ನಾಮ ಅಪರಾಧ ಆಗ್ಬಿಟ್ರೆ ಏನು ತುಂಬಾ ವ್ಯಾಕುಲದಿಂದ ಆ ಭಗವಂತನ ನಾಮ ತಗೊಬೇಕು. ಸೊ ದಯವಿಟ್ಟು ನಾಮಪ್ರಭು ಹತ್ರ ಕ್ಷಮೆ ಕೇಳ್ತಾ ಭಗವಂತನ ನಾಮ ತಗೊಬೇಕು. ಆದ್ರೆ ತಗೊಂಡಿನ ಮತ್ತೆ 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 ಅಪರಾಧಗಳು ಮಾಡಬಾರದು. ऐसे निरंतर हरि नाम करने से फिर अपराध करने का कोई अवसर ही नहीं मिलता है तथा पूर्वकृत अपराध समूह भी नष्ट हो जाता है. ಆತರ ವ್ಯಾಕುಲದಿಂದ ಭಗವಂತನ ಹರಿನಾಮ ಮಾಡ್ತಾ ಇದ್ರೆ ಏನು ನಾಮಪ್ರಭು ಏನ್ ಮಾಡ್ತಾರೆ? ಅಪರಾಧ ಮಾಡೋ ಪ್ರವೃತ್ತಿನ ಕೂಡ ನಷ್ಟ ಮಾಡ್ಬಿಡ್ತಾರೆ. ಅಪರಾಧ ಮಾಡೋ ಪ್ರವೃತ್ತಿ ಕೂಡ ಏನ್ ಮಾಡ್ಬಿಡ್ತಾರೆ? ನಷ್ಟ ಮಾಡ್ಬಿಡ್ತಾರೆ. जैसा शास्त्र में कहा गया है नाम अपराध युक्तम व्यक्तियों के पापों को केवल श्री नाम ही नाश करने में समर्थ है. ಸೊ ಅದರಿಂದ ಏನು ನೀನು ಮುಂದೆ ಏನ್ ಮಾಡಿದ್ಯಾ?
ನಾಮಪರಾಧ ಮಾಡಿಕ್ಕಿದ್ಯಾ, ಆ ನಾಮಪರಾಧ ಮಾಡಕ್ಕೆ ಬೇರೆ ನೀನ್ ಎಲ್ಲಿ ಹೋದ್ರೇನು, ಏನೇ ಪೂಜೆಗಳು ಮಾಡಿದ್ರೇನು, ಏನೇ ಮಾಡಿದ್ರೇನು ಆ ನಾಮ ಅಪರಾಧ ದೂರ ಆಗಲ್ಲ. ಮತ್ತೆ ಯಾವ ತರ ನಾಮ ಅಪರಾಧ ದೂರ ಆಗುತ್ತೆ? ನಿನ್ ನಾಮದ ಅಪರಾಧ, ನಾಮದ ಹತ್ರ ಮಾಡಿರೋ ಅಪರಾಧ ನಾಮದಿಂದಾನೇ ದೂರ ಆಗೋದು. ನಿನ್ ನಾಮದ ಹತ್ರ ಮಾಡಿರೋ ಅಪರಾಧ ಪ್ರಭು ಶ್ರೀ ನಾಮ ಮಾತ್ರನೇ ದೂರ ಮಾಡಕ್ ಹೋಗೋದು. ನಾಮದಿಂದಾನೇ ಅಪರಾಧ ದೂರ ಆಗುತ್ತೆ. ಬೇರೆ ನೀನ್ ಏನೇ ಪೂಜೆ ಮಾಡಾಗ್ಲಿ, ಸೊ ಏನೇ ಆಗಿರ್ಲಿ, ಅದು ದೂರ ಆಗಲ್ಲ. इसलिए निरंतर श्री कृष्ण हरे कृष्णा प्रभु। हाँ नाम अपराध बोले तो नाम लेते समय सभी उसका अभी चिंता कर... 10 अपराध बोला था ना, 10 अपराध भी इसलिए निरंतर श्री कृष्ण नाम संकीर्तन करना चाहिए. ಅದರಿಂದ ಏನು, ನಾವು ತುಂಬಾ ಅಪರಾಧ ಮಾಡ್ಬಿಟ್ಟಿದ್ರಿ. ಸೊ ಅದ್ರ ಅಪರಾಧ ಅಪರಾಧದಿಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಭಗವಂತನ ನಾಮ ನಿರಂತರವಾಗಿ ಸಂಕೀರ್ತನ ಮಾಡ್ಬೇಕು, ಕೀರ್ತನ ಮಾಡ್ಬೇಕು, ಜಪ ಮಾಡ್ಬೇಕು. उनसे नाम अपराध दूर हो जाएगा और ಪರಮಾರ್ಥ ಸ್ವರೂಪ್ ಶ್ರೀ ಕೃಷ್ಣ ಪ್ರೇಮ ಕಿ ಪ್ರಾಪ್ತಿ ಹೋಗಿ. ಅದರಿಂದ ತರಕ್ಕೆ ಭಗವಂತನ ನಾಮ ಉಚ್ಚಾರಣೆ ಮಾಡ್ತಾ ಇದ್ರೆ ಏನಾಗುತ್ತೆ? ತುಂಬಾ ಬೇಗ ಆ ಅಪರಾಧದಿಂದ ದೂರ ಆಗ್ತೀರಿ. ಮತ್ತೇನು, ಆ ಪರಮಾರ್ಥ ಸ್ವರೂಪ ಎಲ್ಲ ಪಂಚಮ ಪುರುಷಾರ್ಥ ತುಂಬಾ ದುರ್ಲಭವಾದ ಆ ಕೃಷ್ಣ ಪ್ರೇಮ ಸಿಗ್ಬಿಡುತ್ತೆ ಭಗವಂತನ ನಾಮದಿಂದ. इस प्रकार अपराध शून्य होने पर श्री नाम की प्रति अनुराग उत्पन्न होगा और उस समय सर्वार्थ की सिद्धि होगी. ಅದರಿಂದ ಸೊ ಆತರ ಯಾರ ಅಪರಾಧ ಶೂನ್ಯವಾಗಿ ಯಾರೆಲ್ಲ ಭಗವಂತನ ನಾಮ ಪ್ರತಿ ಅನುರಾಗ ಯಾರಿಗೂ ಉದಿತ ಆಗಿದೆಯೋ ಅವರು, ಸೊ ಅವ್ರಿಗೆ ತುಂಬಾ ಶೀಘ್ರದಲ್ಲಿ ತುಂಬಾ ಬೇಗ ಏನಾಗುತ್ತೆ? ಸರ್ವಾರ್ಥ ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಏನು? ಭಗವಂತನ ಪ್ರೇಮ ಪ್ರಾಪ್ತಿ ಆಗುತ್ತೆ. ಯಹ ಸರ್ವಾರ್ಥ ತಾತ್ಪರ್ಯ ಶ್ರೀ ಕೃಷ್ಣ ಪ್ರೇಮ ಹೇ ಶ್ರೀ ಚೈತನ್ಯ ಮಹಾಪ್ರಭು ಹಿ ದ್ವಿತೀಯ ಶಿಕ್ಷಾ ಹೇ. ಸೊ ಇದೆ 2ನೇ ಶ್ಲೋಕ ಶಿಕ್ಷಾ ಮಹಾಪ್ರಭು ಕೊಟ್ಟಿರೋದು. ನಾಮ್ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿರ್ ತತ್ಪ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವಾನ್ ಮಮಾಪಿ ದೂರ್ದೈವ ಮೀದೃಶಿ ಮಿಹಾಜನಿ ನಾನುರಾಗಃ. ಸೊ ಇದೆ ಭಗವಂತನ ನಾಮಕ್ಕೆ. ಸೊ ಭಗವಂತ ನಾಮದ ಬಗ್ಗೆ ಮಹಾಪ್ರಭು 2ನೇ ಶಿಕ್ಷಾಷ್ಟಕದಲ್ಲಿ 2ನೇ ಶ್ಲೋಕ ಇದು. ನೆಕ್ಸ್ಟ್ ಶ್ಲೋಕ 3ನೇ ಶ್ಲೋಕ. ಎಲ್ಲರಿಗೂ ಬರುತ್ತಾ ಇದು?